ಹಾ ರಾಮ್, ಈಗ ಎಲ್ಲಿದ್ದೀರಿ? ಹೌದಾ, ಓಕೆ ಓಕೆ, ಒಂದು 10 ಮಿನಿಟ್ಸ್ ವೇಟ್ ಮಾಡಿ, ಬರಾತೀನಿ, ಮನ್ಯಾಗ ಹೇಳಿ ಬರ್ತೀನಿ. ಇಲ್ಲ ಇಲ್ಲಪ್ಪ, ತಪ್ಸೋದಿಲ್ಲ, ಆಲ್ರೆಡಿ ರೆಡಿ ಆಗಿದ್ದೀನಿ, ನಾನು ಬರಾತೀನಿ ಈಗ. ಹ್ಞೂ ಓಕೆ ಓಕೆ, ಬಾಯ್. ಅರೆ ಗಂಗಾ, ಬಾ, ನಿನ್ಗ ಹೇಳಕ್ ಬರ್ತಿದ್ನಿ, ಈಗ ಒಳಗೆ ನೀನ ಬಂದಿ ನೋಡು. ಏನ್ರಿ ಇದು ನಿಮ್ಮ ಅವತಾರ? ಕಲರ್ಫುಲ್ ಟೀ ಶರ್ಟ್ ಹಾಕೊಂಡು ವೈಟ್ ಪ್ಯಾಂಟ್ ವೈಟ್ ಶೂ ಕರ್ಚಿಪ್ ಚಸ್ಮಾ ಎಲ್ಲ ಹಾಕೊಂಡಿರೋದು ನೋಡ್ತಿದ್ರ ಯಾವ್ದು? ಪಿಕ್ಚರ್ ಒಳಗಿಂದ ಹೀರೋ ಕಂಡಂಗ್ ಕಾಣತೀನಲ್ಲ, ಅದ ಹೇಳಕ್ ಬಂದೆ ಇಲ್ಲ ನೀನು? ಇಲ್ರಿ, ಮತ್ತೆ ಅದ ಪಿಕ್ಚರ್ ಒಳಗೆ ವಿಲನ್ ಅದು ಇರೋದಿಲ್ಲ, ಹಂಗ ಕಾಣತ್ತೀರಿ ಸೇಮ್. ಆ ಚಸ್ಮಾ ಕಲರಿಂದು, ಆ ಜೋಪ್ ಒಳಗ ಅದು ರೆಡ್ ಕಲರಿಂದ ಕರ್ಚಿ ಪ್ಯಾಕ್ ಸಿಕ್ಸ್ಕೊಂಡಿರಿ, ತೆಗೀರಿ ಅದು. ಹೌದಾ, ಇಟ್ಸ್ ಓಕೆ ಮೇಡಮ್, ನಾವ್ ಇಲ್ಲನ ಅಂದ್ರು ಸೈ, ಹೀರೋ ಆದ್ರೂ ಸೈ, ಎಲ್ಲದಕ್ಕೂ ಸೈ ಇರ್ತೀವಿ. ಇರ್ಲಿ ಖರ್ಚಿಪ್, ಅಲ್ಲಿ ಡಿಜೆ ಹಾಕ್ತಾರಲ್ಲ, ಕುಣಿತೀವಿ ಎಲ್ಲ, ಮತ್ ಬೇವ್ರ ಕಿತ್ಕೊಂಡ್ ಬರ್ತೈತಿ ವರ್ಷಾಕ, ಇಟ್ಕೊಂಡ್ ಹೋಗಾತೀನಿ. ಏನಂದ್ರಿ? ಡಿಜೆ ಐತೆ ಎಲ್ಲಿ ಊರಾಗ? ಇಲ್ಲ, ಪಟ್ನಕ್ ಹೋಗಾತೀವಿ, ಆಚೆ ವರ್ಷನೂ ಕರೆದಿದ್ರು ನನ್ಗ, ಮತ್ತೆ ಅದ ವರ್ಷ ಡ್ಯೂಟಿಯಿಂದ ಬಂದಿದ್ನಲ್ಲ, ಫ್ಯಾಮಿಲಿ ಜೋಡಿ ಹೋಳಿ ಹಬ್ಬ ಆಚರಿಸತೀನಿ, ಬರೋದಿಲ್ಲ ಅಂತ ಹೇಳಿದ್ನಿ ಅವ್ರಿಗೆ. ಈ ವರ್ಷ ಏನು ಹೇಳ್ಬಾರ್ದಪ್ಪ, ನೀನು ಬರ್ಲೇಬೇಕಂತ ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ನಾನು ಮತ್ತೆ ಇನ್ನೇನು ಡ್ಯೂಟಿಗೆ ಹೋಗ್ತೀನಲ್ಲ, ಹೋಗಿ ಬರೋಣ ಅಂತ ಒಪ್ಕೊಂಡಿ. ಹೋಗಿ ಬರ್ಲಾ? ನಂಗೆ ಕೇಳಿದ್ರೆ ನಾನೇನು ಹೇಳಿರಿ, ಈಗ ಅತ್ತೆ ಕೇಳಿ ಹೋಗ್ರಿ, ಇವತ್ತು ಚಂದ್ರಗ್ರಹಣನೂ ಐತಂತ ಹೇಳತ್ತಿದ್ರು. ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಭಾರತದೊಳಗೇನು ಒಂದು 58 ನಿಮಿಷ ಅಷ್ಟೇ ಇರ್ತೈತಂತ್ರಿ, ಅದು ಗೋಚರಿಸುತ್ತಂತೆ. ಒಟ್ಟು ಲೆಕ್ಕ 3:30 ಸ್ಟಾರ್ಟ್ ಆಕೈತೆ, 6 ಗಂಟೆ ಹಂಗೆ ಮುಗಿತೈತಂತ ಅನ್ನತ್ತಿದ್ರು. ನೋಡ್ರಿ, ಕೇಳ್ರಿ ಅತ್ತೆ. ಓ ಹಾಂ ಹಾಂ, ಬಂದವ, ಸೀರೆ ಸರಿ ಮಾಡ್ಕೊಳತ್ತೀನಿ ತಡಿಯವ. ಮತ್ತೆ ಎತ್ಲಾಗಂದ್ರೆ ಬಣ್ಣ ಹಚ್ಚಕ್ಕೆ ಬಂದ್ರಂದ್ರೆ ಯಾ ಕಡೆ ಓಡಾಕೂ ಆಗೋದಿಲ್ಲ ಇಂಥವು ಸೀರೆ ಇಟ್ಕೊಂಡ್ರೆ. ಅದಕ್ಕೆ ಸೆರೆಗೆ ಮುಂದೆ ಮಾಡಿ ಉಟ್ಕೊಳತ್ತೀನಿ. ಹೆಂಗೋ ಬಿಳಿ ಸೀರೆ ಉಟ್ಟಿನಿ, ಆದರೆ ಏನು ಮಾಡೋದು, ಈ ಸೀರೆಯಾಗ ಬಣ್ಣ ಬಿದ್ರೆ ಜಲ್ದಿ ಹೋಗ್ತೈತಂತ ಇದು ಹಾಕೊಳ್ಳೋದು ಹೋಳಿ ಹಬ್ಬದ ದಿನ. ಏನು ಮಾಡೋದು, ಮತ್ತು ಬೇರೆ ಸೀರೆ ಹಾಕೊಂಡ್ರೆ ಹೋಗೋದಿಲ್ಲ ಅದು ಬಣ್ಣ ಬೇರೆ ಸೀರೆಗೆ. ಇದಂತಂದ್ರೆ ವೆಲ್ವೆಟ್ ಇದ್ದಂಗೆ ಐತಿತ್ತು ಸೀರೆ, ಅದಕ್ಕೆ ಇದ್ರದ್ದು ಭಾಳ ಬೇಗ ಹೋಗ್ತೈತಂತ ಇದು ಉಟ್ಕೋತೀನಿ. ಹೋಳಿ 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 ಹೋಳಿ, ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತೀವ್ರಿ, ಯಾಕೆ ಬಂದಿಲ್ಲ? ನಾನು ಅಮ್ಮಂಗೆ ಏನೋ ಒಂದು ಹೇಳಿ ಹೋಗ್ತೀನಿ, ಬರ್ತೀನಿ ತಗೋ. ಇನ್ನು 5:30-6 ಗಂಟೆ ಮಟ್ಟ ಅದು ಇರೋದಿಲ್ಲ, ಜಲ್ದಿ ಹೇಳಿ ಬರ್ತೀವಿ. ಯಾಕಂದ್ರೆ ಸ್ಕೂಟಿ ತಗೊಂಡು ಹೋಗತ್ತಿಲ್ಲ, ನಮ್ಮ ದೋಸ್ತಂದು ಕಾರ್ ಗಾಡಿ ತಗೊಂಡು ಹೊಂಟೀವಿ. ಹೌದ್ರಿ, ಆಯ್ತ್ರಿ, ಹುಷಾರಾಗಿ ಹೋಗ್ಬರ್ರಿ. ಅಂದ್ರೆ ಈ ವರ್ಷ ನಮ್ಮ ಜೋಡಿ ಹೋಳಿ ಆಟ ಆಡಲ್ಲ ನೀವು, ನಾವು ಅಷ್ಟೇ ಹೆಣ್ಮಕ್ಳು ಆಡೋದು. ಹುಡುಗರದು ಶಾಲೆ ರಜೆನೂ ಕೊಟ್ಟಿಲ್ರಿ, ಪಾಪ ಇಲ್ಲಾಂದ್ರೆ ಅವರು ಆಡ್ತಿದ್ರೆ ನೋಡೋಣ್ರಿ. ಅವರಿಗೆ ಸಾಯಂಕಾಲಕ್ಕೆ ಬಂದ್ರೆ ಅದ್ರ ಗ್ರಹಣ ಮುಗಿಯೋವರೆಗೂ 6 ಗಂಟೆ ಆಕೈತೆ. ನೋಡೋಣ ತಗೊಳ್ರಿ, ನಾಳೆ ಹಂಗೇನಾದರೂ ಮುಂಜಾನೆ ಆಟ ಆಡಿಸಿ ಸ್ನಾನ ಮಾಡಿಸಿನ ಸ್ಕೂಲಿಗೆ ಕಳಿಸಿದ್ರೆ ಆಕೈತಲ್ಲ. ಹಂಗ ಮಾಡ್ರಿ, ಏನೇ ಹೋಳಿ ಆಟ ಆಡೋದಿಲ್ಲ ತಡಿ. ರೀ ಏನ್ ಮಾಡತ್ತೀರಿ? ಜೋಬೊಳಗೆ ಬಣ್ಣ ಇಟ್ಕೊಂಡಿರಿ, ಗೊತ್ತೈತ್ ನನಗೆ. ಈಗ ನಾನು ಅನ್ನಲ್ಲ, ಅದಕ್ಕೆ ಹಚ್ಚಕ್ ಬರ್ತೀರಿ. ಬ್ಯಾಡ್ರಿ ಅಪ್ಪ, ಬ್ಯಾಡ್ರಿ. ಇಲ್ಲ ಗಂಗಾ, ನನ್ನ ಕೈಯಾಗ ಬಣ್ಣ ನೋಡು. ನೋಡಲ್ರಿ, ನಾನು ನೀವು ಖರೇನ ಬಣ್ಣ ಹಚ್ಚಕ್ ಬರಾತೀರಿ ಅಂತ ಗೊತ್ತೈತ್ ನನಗೆ. ಖರೇನ ಇಲ್ಲ ಗಂಗಾ, ಬೇಕಿದ್ರೆ ನೋಡ್ ಕಣ್ಬಿಟ್ಟು. ಈಗಾದ್ರ ನೀನ ಹೇಳತ್ತಿದ್ದಿ ಹೋಳಿ ಆಟ ಆಡೋದಿಲ್ರಿ ಈ ವರ್ಷ ನಮ್ ಜೋಡಿ ಅಂತ, ಮತ್ತೆ ಈಗ ಹಚ್ಚಾಕ್ ಬಂದ್ರೆ ಹಿಂಗ. ಹೇಳಿದ್ನಿರಿ, ಹಚ್ಚ್ರಿ ಬ್ಯಾಡ್ ಅನ್ನೋದಿಲ್ಲ ನಾನು. ಆದ್ರೆ ನೀವು ಹೆಂಗ್ ಮಾಡ್ತೀರಂದ್ರೆ ಕೆನ್ನೆಗಷ್ಟ ಹಚ್ಚೋದಿಲ್ಲ, ಕೂದ್ಲಿಗೆ ಪೂರ್ತಿ ಮುಖ ಎಲ್ಲ ಬಳ್ದು ಬಿಡ್ತೀರಿ, ಗುರ್ತ ಸಿಗೋದಿಲ್ಲ, ಹಂಗ್ ಮಾಡ್ತೀರಿ. ಆಮೇಲೆ ಹೋಗಿ ತೊಳ್ಕೊಂಡ್ ಬಂದ್ರು ಅದು ಬಣ್ಣ ಹೋಗೋದಿಲ್ಲ, ಅದಕ್ಕೆ ಹೇಳಿದ್ನಿ. ರೀ ಏನ್ ಮಾಡ್ತೀರಿ? ಕೈ ಬಿಡ್ರಿ, ನಂದು ಬಣ್ಣ ಹಚ್ಬೇಡ್ರಿ ಪ್ಲೀಸ್. ಹೀಗ ಹೆಂಗ್ ಮುಚ್ಕೋತಿ? ಅವಾಗಿಂದ ಹೇಳತ್ತೀನಿ ಕೈಯಾಗ ಬಣ್ಣ ಇಲ್ಲ ಗಂಗಾ ಅಂತಂದ್ರು ಮತ್ ನಾಟಕ ಮಾಡತಿ. ಈ ಕರೇನ ಬಣ್ಣ ಹಚ್ತೀನಿ ನೋಡ್ತಡಿ. ಹೌದ್ರಿ, ಬಣ್ಣ ಹಚ್ತೀರಿ? ನೀವ್ ಹೆಂಗ್ ಹಚ್ತೀರಿ? ಕೈ ಬಿಟ್ರೆ ಅಲ್ಲ ನಿಮ್ದು. ನೀವ್ ಕೈ ಬಿಟ್ಟಿಲ್ಲ ಅಂದ್ರೆ ನಾವ್ ಬಣ್ಣ ಹಚ್ಚಿ ತೋರಿಸ್ತೀವ್ರಿ, ನೋಡ್ತೀರಿ? ಹೆಂಗ್ ಹಚ್ತೀರಿ? ನೋಡ್ರಿ, ಹಿಂಗ ರಂಗೇರು ಹೋಲಿ ನಮ್ಮಿಬ್ಬರ ಬಾಳಲ್ಲಿ ಚಿಪೋಲಿ ಚಿಪೋಲಿ. ಗುಂಗೇರ ಹೋಲಿ ನಮ್ಮಿಬ್ಬರ ಮೈಯಲ್ಲಿ ಚಿಪೋಲಿ ಚಿಪೋಲಿ. ಮಂದಾರ ಹೋಲಿ ಶೃಂಗಾರ ಹೋಲಿ. ಮಂದಾರ ಹೋಲಿ ಶೃಂಗಾರ ಹೋಲಿ. ಈ ಹೋಲಿ ತುಸು ಪೋಲಿ ಸುಖವಿದೆ ಇಲ್ಲಿ. ಓ ರಂಗೇರು ಹೋಲಿ ನಮ್ಮಿಬ್ಬರ ಬಾಳಲ್ಲಿ ಚಿಪೋಲಿ ಚಿಪೋಲಿ. ಹಲೋ ಸಾಹೇಬ್ರೆ, ಬಿಡ್ರಿ. ಹಲೋ ಮಿಸ್ಟರ್ ರಾಜು ಅವರೇ, ಕೈ ಬಿಡ್ರಿ. ಏನ್ರಿ ಕೈ ಹಿಡ್ಕೊಂಡು ಹಗಲ್ಗನ್ಸ್ಕಾಣತ್ತೀರಿ? ಇಲ್ಲಪ್ಪ, ನನ್ನ ಮುದ್ದಿನ ಹೆಂಡತಿ ಜೋಡಿ ಒಂದು ಡುಯೆಟ್ ಹಾಡ್ ಬನ್ನಿ, ಅದ ಹಾಡು. ರಂಗೇರ ಹೋಲಿ ನಮ್ಮಿಬ್ಬರ ಬಾಳಲ್ಲಿ ಚಿಪೋಲಿ ಚಿಪೋಲಿ. ಅಯ್ಯವ್ವ, ಏನ್ ಸೆಕೆ ಆಯ್ತವ ಇದು?
ಏನಮ್ಮ ಹೋಲಿ ಆಡಕ್ ಅಲ್ಲೇ ಮಿಂಚಿಂಗ್ ಕಾಣತಿ ನೀನು. ಅಯ್ಯ ಎಲ್ಲಿದಪ್ಪಯ್ಯ, ಅದ ಹೋದ ವರ್ಷದ ಸೀರೆ ಉಟ್ಕೊಂಡಿನಿ. ಈಗ ಮತ್ ಬಣ್ಣ ಹಚ್ಚಕ್ ಬರ್ತಾರೆ, ಅವ್ರು ಬಂದಾಗ ಯಾವಾಗ ಉಟ್ಕೊಳ್ಳೋದು? ಅದ ಸೀರೆ ಮ್ಯಾಗಿದ್ನಿ, ಹಸಿರು ಕಲರ್ ಸೀರೆ, ಮತ್ತ ಅದ್ರಾಗ ಬಣ್ಣ ಹೋಗೋದಿಲ್ಲ ಅಂತ ಇದು ಉಟ್ಕೊಂಡ್ ಬಂದಿ ನೋಡಿ. ಹೌದು, ನೀನೇನ್ ಇಷ್ಟು ರೆಡಿ ಆಗಿದೆ ಹೊಲಿ ಆಡಾಕ? ನಾವ್ ಹೆಣ್ಮಕ್ಳ ಜೊತೆ ಹೊಲಿ ಆಡ್ತಿ? ಹೌದಂತ್ರಿ ಅತ್ತೆ. ಹೌದಾ, ಖರೇನಾ? ಏ ಇಲ್ಲಮ್ಮ, ನಿನ್ ಸೊಸೆದೇನ್ ಕೇಳ್ತಿ? ಸುಳ್ಳು ಹೇಳತ್ತಾಳಕಿ. ನಾನ್ ಪಟ್ನಕ್ ಹೊರಟಿನಿ. ಪಟ್ನಕ್ ಹೋಗತಿ? ಯಾಕೆ? ಅದಮ್ಮ ವರ್ಷ ಡಿಜೆ ಹಾಕಿ ಡ್ಯಾನ್ಸ್ ಮಾಡೋದಿಲ್ಲ ಸರ್ಕಲ್ ಒಳಗ. ಅಲ್ಲ ಹೊಂಟಿವಿ ನಾವು, ನಮ್ ದೋಸ್ತರದ್ದು ಹೊಂಟಿವಿ. ಸ್ಕೂಟಿ ಏನ್ ತಗೊಂಡ್ ಹೋಗತಿಲ್ಲ, ದೋಸ್ತರದ್ದು ಕಾರ್ ಐತೆ, ಅದ್ರಾಗ ಹೋಗಿ ಬರ್ತೀನಿ. ಹೋಗ್ ಬರ್ಲಮ್ಮ? ಹೋಗಬೇಕು. ಇವತ್ ಚಂದ್ರಗ್ರಹಣ ಐತಪ್ಪಯ್ಯ. ಇನ್ನು ಸ್ಟಾರ್ಟ್ ಆಗಿಲ್ಲ. ಅದು ನಮ್ ಭಾರತ ದೇಶದೊಳಗ ಬಹಳ ಗೋಚರಿಸೋದಿಲ್ಲ ಅಂತ, 58 ನಿಮಿಷ ಅಷ್ಟ ಅಂತ. ಅಷ್ಟರ ಮಟ್ಟ ನಾವು ಹೋಗಿ ಬಂದ್ಬಿಡ್ತೀವಿ ತಗೋ. ನಾವಿಲ್ಲಿ 4:30-5 ಗಂಟೆಗೆ ಬಂದ್ಬಿಡ್ತೀವಿ. ಹೌದಾ? ಏನೇನೋಪ್ಪಯ್ಯ, ಭಾರತ ದೇಶದೊಳಗೆ ಆದ್ರೂ ಗ್ರಹಣ ಅಂತಂದ್ರೆ ಇದ್ದೇ ಇರ್ತೈತದೆ ನೋಡಪ್ಪಯ್ಯ. ಮತ್ ಹುಷಾರಾಗಿ ಹೋಗಿ ಹುಷಾರಾಗಿ ಬರೋಂಗಿದ್ರ ಹೋಗ್ ಬರ್ರಿ. ಆಯ್ತಮ್ಮ, ಜಲ್ದಿ ಬಂದ್ಬಿಡ್ತೀನಿ ತಗೋ. ನಿಂಗೂ ಬಣ್ಣ ಹಚ್ತೀನಿ ತಡಿ. ಹ್ಯಾಪಿ ಹೋಲಿ. ನಿನಗೂ ಹಿಪ್ಪಿ ಹೋಲಿ ಅಪ್ಪ. ಆತಾತ, ಹುಷಾರಾಗಿ ಹೋಗ್ ಬರ್ರಿ. ನಿನ್ನ ಅಜ್ಜಿ ಹಿಪ್ಪಿ ಹೋಲಿ ಅಲ್ಲದೆ ಹ್ಯಾಪಿ ಹೋಲಿ. ಹೌದೇನೆ? ಯಾವ್ದೋ ಒಂದ್ ಬಿಡಪ್ಪಯ್ಯ, ನೀನಂದೆಲ್ಲ ಅದ ಅನ್ನಕ್ ಬಂದಿಲ್ಲ ನನಗೆ. ಆತಾತಗೋ, ಕನ್ನಡನ ಸರಿ. ನಮ್ಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂಗನ್ ಮತ್ ಗೊತ್ತಾಕೈತೆ. ಆತದಮ್ಮ, ಹೋಗ್ ಬರ್ತೀನಿ ನಾನು. ಗಂಗಾ ಬಾಯ್. ಆಯ್ತ್ರಿ, ಜಲ್ದಿ ಬರ್ರಿ. ಓಕೆ ಅಮ್ಮ, ಆದಷ್ಟು ಬೇಗ ಬರ್ತೀನಿ. ಕಾಲ್ ಬರತೈತೆ, ಹೋಗ್ ಬರ್ತೀನಿ. ಬಾಯ್ ಅಮ್ಮ. ಬಾಯ್ ಗಂಗಾ. ಗಂಗಾ, ನೀನ್ ಬ್ಯಾರೆ ಸೀರೆ ಉಟ್ಕೋಬೇಕಿಲ್ಲ? ಇರ್ಲಿ ಬಿಡ್ರಿ, ಇದ ಸೀರೆ ಮುಂಜಾನೆ ಸ್ನಾನ ಮಾಡಿ ಉಟ್ಕೊಂಡಿನ್ರಿ. ಬ್ಯಾರೆದಾದ್ರು ಹೊಸಾದ್ ಉಟ್ಕೋತೇನಂತ ಹೇಳಿದ್ನಿ. ಆತ ತಗೋ, ಇರ್ಲಿ ತಗೋ, ಇದ ಚಲೋ ಆಯ್ತು. ಇವ್ರೇನವ ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು. ಬಣ್ಣ ಹಚ್ಚಾಕ್ ಬರೋರ್ದು ಇನ್ನೂ ಪತ್ತೆ ಇಲ್ಲ. ಆದ್ರೂ ಅವ್ರಿಗೆ ಈ ವರ್ಷ ಸೀರೆ ಗಿರೆ ಎಲ್ಲ ಹಚ್ಬೇಡ್ರಿ ಅಂತ ಹೇಳ್ಬೇಕು. ಉಗ್ಗ ಬಿಡ್ತಾನವ ಹಂಗ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಹೋಳಿ ಹಬ್ಬಕ್ ಹಂಗ ಅಲ್ರಿ ಮಾಡೋದು, ಬಣ್ಣ ತಗೊಂಡ್ ಉಗ್ಗೋದು. ಇಲ್ಲ ನೀರೊಳಗ ಹಾಕಿ ಚಂಬೊಳಗ್ ಬಣ್ಣ ಎಲ್ಲ ಹಾಕಿ ಉಗ್ಗ ಬಿಡ್ತಾರ್ರಿ. ಅದ್ ಬಣ್ಣನ ಹೋಗೋದಿಲ್ಲ. ನವಯವ, ಅದೊಂದು ಬಣ್ಣ ಹಚ್ಚಿದ್ರೆ ಹೋಗೋದೇ ಇಲ್ಲ. ಎಂತೆಂತವ್ ಕೆಮಿಕಲ್ ಹಾಕಿ ಮಾಡಿರ್ತಾರೆ ಏನ. ಅದಕ್ಕೆ ನೋಡು, ಕಣ್ಣಾಗ ಅದು ಹೋಗ್ದಂಗ ಹಚ್ಬೇಕಂತ ಹೇಳ್ಬೇಕು. ಇವ್ರು ಒಂದಿನ ಬಣ್ಣ ಆಟಾಡೋಣ, ಒಂದಿನ ನೀರು ಉಗಾಡೋದು ಮಾಡೋಣ ಅಂತ ಹೇಳತ್ತಾರೆ. ನೋಡ್ಬೇಕು ಇವತ್ತು ಏನ್ ಮಾಡೋಣಂತಾರೆ. ಏನ್ ಬಂದ ಮೇಲೆ ಗೊತ್ತಾಕೈತೆ. ಈಗ ಬಂದಂಗ ಆದ್ರವ. ಅಬ್ಬಬ್ಬಬ್ಬಬ್ಬಬ್ಬ, ಏನಕ್ಕ ಅಲ್ಲೇ ಅತ್ತೆ ಸೊಸೆ ಇಬ್ರು ಬಣ್ಣ ಆಡ್ದಂಗಿದ್ದೀರಿ. ನಾವು ಬರೋ ಮಟ ಕಾಯ್ರಿ ಅಂತ ಹೇಳಿ ಹೋಗಿದ್ದಿಲ್ಲ ನಿನ್ನೆ, ಆದ್ರೂ ಮತ್ತ ಆಡಿರಿ. ಎಲ್ ಮತ್ ಬಣ್ಣನ ಕಾಣತಿಲ್ಲ ಕೈಯಾಗ? ಅಯ್ಯ ಇಲ್ಲವ ತಾಯಿ, ಬಾ, ಎಲ್ ನಿನ್ ಬಿಟ್ಟು ಬಣ್ಣ ಆಡೋ ನಾವು. ಈಗಾದ್ರೆ ಶಿವಾನ್ ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಹೊರಗೆ ಬನ್ನಿ. ಅದೇ ಗತಲ್ ನನ್ನ ಮಗ ಪಟ್ನ ಕೊಟ್ಟಿದ್ದ. ಅದಕ್ಕೆ ಅವನು ನಾನು ಹೋಗಿ ಬರ್ತೀನಮ್ಮ, ಮತ್ತೆ ಅಲ್ಲಿ ಡಿಜೆ ಹಾಕಿದಾರೆ ಡ್ಯಾನ್ಸ್ ಮಾಡಿ ಬರ್ತೀವಂತೆ. ಬಣ್ಣ ತಗೊಂಡು ಒಂದ್ ಸ್ವಲ್ಪ ಬಳ್ದೋಗಿದ್ದಾನೆ ನೋಡಿ. ಬಣ್ಣ ಆಡಿದ್ರೆ ಹಿಂಗಿರ್ತೀವಿ ನಾವು, ಸೀರೆ ಇಷ್ಟು ಕ್ಲೀನ್ ಇರ್ತೈತೆ. ಹೌದಾ, ಡಿಜೆ ಐತೆ? ಹಂಗಾದ್ರೆ ನಮ್ಮ ಮನೆಯವರು ಅಲ್ಲ ಹೋಗಿರ್ತಾರೆ ಗ್ಯಾರಂಟಿ. ಎದಕ್ ಹೋಗತ್ತೀರಿ ಏನಂತಂದ್ರೆ ಏನು ಹೇಳಿಲ್ಲ, ಹಂಗ ಪುಸು ಪುಸು ಅಂತ ಓಡೋ ಹೋದ್ರ ಅವ್ರು. ಹೋಗ್ಲಿ ಬಿಡು, ಗಂಡ್ ಮಕ್ಳು ಮತ್ತೆ ಪಾಪ ಅವ್ರು ಹಂಗ್ ಮಜಾ ಮಾಡ್ತಾರೆ, ನಾವ್ ಹಿಂಗ ಆಡಿ ಮಜಾ ಮಾಡೋಣ. ಅಯ್ಯ ರೇಖಾಗ ಒಂದ್ ಸ್ವಲ್ಪ ದಾರಿ ಬಿಡ್ರವ, ಪಾಪ ಅಲ್ಲ ನಿಂತ್ ಬಿಡ್ತಾಳಕಿ. ರೇಖಾ ಬರವ, ಚೂಟಿದಾರ ನೇತಾಕೊಂಡ್ ಬಂದಿ. ಬಾ ಬಾ. ಇಲ್ಲಕ್ಕ, ಬಣ್ಣ ಆಟ ಆಡಿ ಮತ್ತೆ ಎಲ್ಲ ಗಬ್ಬಾಕೈತಂತೆ ಇದ ಹಳೇದ ಹಾಕೊಂಡ್ ಬನ್ನಿ. ಸುಮ್ನೆ ಅನ್ನಿ ಬಿಡವ, ತಮಾಷೆಗೆ ಹೆಂಗೋ ಬಂದೇ ಅಲ್ಲ, ಅಷ್ಟ ಸಾಕು. ಎಲ್ಲಿ ಬರ್ತೀ ಇಲ್ಲ ಅಂತ ಮಾಡಿದ್ನಿ ನಾನು. ರೇಖಾ, ಅದೇನದ್ ಕೈಯಾಗ ಒಚಲಿಗೆ ಹಚ್ಚು ಅರ್ಶನ ತಗೊಂಡ್ ಬಂದಿ? ಏ ಇಲ್ಲಕ್ಕ, ಹಳದಿ ಕಲರ್ ಬಣ್ಣ ಇದು ಹಚ್ಚಾಕ್ ತಗೊಂಡ್ ಬಂದಿನಿ. ಸುಶೀಲಕ್ಕ ಮತ್ ಸರೋಜಕ್ಕರು ಬಟ್ಲು ತುಂಬಾ ಎಲ್ಲಾ ಕಲರ್ ತಗೊಂಡ್ ಬಂದಿದ್ರಲ್ಲ, ಮತ್ ನಾನೇನ್ ತಗೊಳ್ಳೋದು, ಇದೊಂದ ತಗೊಂಡ್ ಬರೋಣಂತೆ ಕೈಯಾಗ ಹಂಗ ಇಟ್ಕೊಂಡ್ ಬಂದಕ್ಕ. ಹೌದೇನ? ಅದಾದ್ರೆ ಯಾಕೆ ತಗೊಂಡ್ ಬರಕ್ ಹೋಗಿದ್ದಿ? ಇಲ್ಲಿ ಬಣ್ಣ ಇದು ಕೊಡ್ತಿದ್ದಿಲ್ಲ, ಹಂಗ ಬರ್ಬೇಕಿಲ್ಲ. ಇರ್ಲಿ ಬಿಡಕ್ಕ, ಇವಾಗ ತಗೊಂಡ್ ಬಂದಿನಿ. ಆತ ತಗೊಳವ. ಗಂಗಾ, ಒಳಗ್ ಹೋಗಿ ಬಟ್ಟಲ್ದಾಗ ಬಣ್ಣ ಇಟ್ಟಿನ ನೋಡ್ ತಗೊಂಡ್ ಹೋಗು. ಮತ್ತೇನು ಒಳಗ್ ಹೋಗ್ತಾರ ಕೇಳ್ತಿ ಆ ಹುಡುಗಿಗೆ? ಇದ್ರಾಗ ಹಚ್ರಿ, ಆಮೇಲೆ ಖಾಲಿ ಆದಾಗ ತಗೊಂಡ್ ಬರಕ್ ಬರ್ತೈತೆ. ತಗೊಳಕ, ನಾನ್ ಮೊದ್ಲ ನಿನ್ಗ ಹಚ್ತೀನಿ. ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ ಗಿರಿಜಕ್ಕಾಗಿ. ಇರವ, ಇಲ್ಲಿ ಕೆನ್ನೆಗಷ್ಟ ಹಚ್ಬೇಕು ನೋಡ್, ಸೀರೆಗ ಅದು ಏನ್ ಹಚ್ಚಕ್ ಹೋಗ್ಬೇಡ್ರಿ. ಕೈಗೆ ಕೆನ್ನೆಗ ಅಷ್ಟ ಬಿಟ್ರೆ ತಲೆ ಕೂದ್ಲಿಗೆ ಸೀರೆಗೆ ಎಲ್ಲೆಲ್ಲೂ ಹಚ್ಬಾರ್ದು ನೋಡಿ. ಈಗ ಹೇಳತ್ತೀನಿ ನಾನು. ಅದೆಲ್ಲ ಮಾತು ಕೇಳೋದಿಲ್ಲಕ್ಕ ನಾನು. ಇವತ್ ಪೂರ್ತಿ ಮೈಯೆಲ್ಲ ಬಣ್ಣ ಬಣ್ಣ ರಂಗು ರಂಗಾಗಿ ಮಾಡ ಹೋಗ್ತೀವಿ ನಾವು. ಹಂಗಿದ್ಮೇಲೆ ನೀನ ಆ ಕಡೆ ಈ ಕಡೆ ಕೆನ್ನೆಗೆ ಹಚ್ಕೊಂಡು ಸುಮ್ನೆ ಇರ್ಬೇಕಿಲ್ಲ, ನಮ್ಗೆ ಕರ್ದಿ. ಹಂಗಲ್ಲೇ ಶಶಿ, ಈಗಾದ್ರ ಸ್ನಾನ ಮಾಡಿ ಬಂದಿನಿ. ಕೆನ್ನೆಗೆ ಅಷ್ಟು ಹಚ್ಚಿದ್ರ ಒಂದ್ ಸ್ವಲ್ಪ ಸೋಪ್ಗೆ ಹಾಕೊಂಡೆ ಮುಖ ತೊಳ್ಕೊತೇವ. ಮತ್ ಸೀರೆ ಉಷ್ಟು ಎಲ್ಲ ಮೈ ತುಂಬಾ ಮಾಡ್ಬಿಟ್ರ ಕೂದ್ಲಿಗದು ಮತ್ತೆ ಶಾಂಪೂ ವೇಸ್ಟ್ ಆಗ್ತಾವ. ಈಗ ಇರ್ಲಿ ತಗೋ, ನಾನು ಶಾಂಪೂ ಕೊಡಿಸ್ತೀನಿ ನಿನ್ಗೆ. ಎಷ್ಟು ಬೇಕಾ? 5 ರೂಪಾಯಿ ಬೇಕಾ? 10 ರೂಪಾಯಿದೋ ಬೇಕಾ? ಬೇಡ, 20 ರೂಪಾಯಿದೋ ಶಾಂಪೂ ಕೊಡಿಸ್ತೀನಿ ನಿನ್ಗೆ. ಎಷ್ಟು ಬೇಕಾದ್ರೆ ತಿಕ್ಕೊಂಡ್ ಸ್ನಾನ ಮಾಡಿ ನೀನ್ ಇವತ್ತೆ. ಆದ್ರೆ ಇವತ್ತು ಫುಲ್ ಬಣ್ಣ ಬಣ್ಣ ಮಾಡ್ತೀವಿ ನಾವು. ರೇಖಾ, ಸರೋಜ, ಬರ್ರಿ, ಬಣ್ಣಗಳಿಂದ ಅಟ್ಯಾಕ್ ಮಾಡೋಣ. ಬರ್ರಿ ಬರ್ರಿ ಬರ್ರಿ. ಅಯ್ಯವ, ಇವ್ರೇನೋ ಒಂದ್ ಗತಿ ಮಾಡ್ತಾರವ ನನ್ಗೆ. ತಡಿ, ಬರ ಹೋಗಿ ಹಂಚಿನ ಮ್ಯಾಗ ಹತ್ತು ಬಿಡ್ತೀನಿ. ಆಗ ಗಿರಿಜಕ್ಕ ಓಡೋಗತೈತೆ. ರೇಖಾ, ಇಡಿ ಇಡಿ, ಜಲ್ದಿ ಇಡಿ, ಹೇಳ್ತೀನಿ. ತಗೊಳವ, ಇವಾಗ ಹೆಂಗ್ ಹಿಡಿತೀರಿ? ಹೇಳಿದ್ನ ಇಲ್ಲ ನಾನು, ಕೆನ್ನೆಗಷ್ಟ ಹಚ್ಚ ಅಂತಂದ್ರೆ ಉಷ್ಟು ರಂಗು 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 ಮಾಡ್ತಾಳಂತೆ. ಇವಾಗ ಹೆಂಗ್ ಹಚ್ತೀರಿ?
ಏನ್ ಭಾರಿ ಮ್ಯಾಲ ಹತ್ಕೊಂತೀನಿ ನೋಡ, ದರ ದರ ಎರಡು ಕಾಲ್ ಎಳ್ಕೊಂಡು ಎಷ್ಟೊತ್ತು ಬಣ್ಣ ಹಚ್ಚಕ್ ನಿನ್ಗೆ. ನೀನಾಗಿ ಇಳಿದು ಬಂದಿ ಚಲೋ, ಇಲ್ಲ ಅಂತಂದ್ರೆ ರೇಖಾ ಇದು ಬಣ್ಣದ ಬಟ್ಲಿ ಇಟ್ಕೋ. ಸರೋಜ ಬಾ ಇಲ್ಲಿ, ಎರಡು ಕಾಲ್ ಹಿಡ್ಕೊಂಡು ದರ ದರ ಕೆಳಗಿಳಂಬ. ಖರೇನ ಕಾಲ್ ಹಿಡ್ಕೊಂಡು ಎಳೆಯತಾರಲ್ಲ ವೈ ಬಿಡಾಡಿ ಎತ್ಲಾಗದ್ರ ಎಳ್ದು ನಡಗಿಡ ಮುರ್ದಿಟ್ಟಿರವ ತಾಯಂದ್ರ ಇಳಿತೀನಿರ್ರಿ. ಹಂಗ ಬಾ ಮತ್ ದಾರಿಗೆ ಹೋಗಿ ಮ್ಯಾಲ ಹತ್ಕೊಂತಿ ಅಂತ. ಇನ್ನು ತೆಂಗಿನ ಮರ ಹತ್ಕೊಂಡ್ರ ನಮ್ಗೆ ಹತ್ತಾಕ್ ಬರೋದಿಲ್ಲ. ಇದು ಇಷ್ಟ ಮ್ಯಾಲ ಐತೆ, ಕೈ ಹಿಡ್ದು ಹೇಳಿದ್ರೆ ಸಿಕ್ತೈತೆ ಅಂತದ್ರಾಗ ಮ್ಯಾಲ ಹತ್ತೀನಿ ಹೆಂಗ್ ಹಚ್ತೀರಂತ. ಬಾರಕ್ಕ ಇಳಿ ಬಾ. ತಗೊಳ್ರವ ಇಳ್ದು ಬನ್ನಿ ನೋಡ್ರಿ, ಎಷ್ಟು ಬೇಕಾದಷ್ಟು ಹಚ್ಚ್ರಿ. ಅದ ಸೀರೆ ಉಟ್ಕೊಂಡಿನಿ, ಇದೇನ್ ಸೀರೆ ಬಣ್ಣ ಹಚ್ಚೋದಿಲ್ಲ ಏನಿಲ್ಲ. ಏನ್ ಸ್ನಾನ ಮಾಡಿ ಬಂದಿದ್ನಿ ಅಂತ ಸ್ವಲ್ಪ ಎದ್ರ ಓಡಾತಿದ್ನಿ, ಅದ್ರಾಗು ಬಣ್ಣ ಹಚ್ಬೇಕಾದ್ರ ಓಡಿದ್ರನ ಹೋಳಿ ಹಬ್ಬ ಅಂತಾರ ಗೊತ್ತಿಲ್ಲ ನಿಮ್ಗೆ. ಹಚ್ಚ ಬರ್ರಿ, ಕೊಡ್ರಿ ಇಲ್ಲಿ ಬಣ್ಣ ನಾನು ಹಚ್ತೀನಿ. ಹ್ಯಾಪಿ ಹೋಲಿ. ಎಲ್ಲರೂ ಬಂದಿರಿ ನಾವ? ಅಕ್ಕ ಎಲ್ಲರೂ ಬಂದೀವಿ. ಪಾತಿ ಒಬ್ಬಾಕಿ ಬಂದಿಲ್ಲ ನೋಡ್. ಬಂದಿದ್ ನಾವ ಇನ್ನು ಮಟ ಬಂದಿಲ್ಲ. ಯಾಕೆ ಏನ್ ಅವ್ರ ಮನೆಯವ್ರ ಮನೆ ಆಗಿದ್ದಾರೆ, ಏನೋ ಬರ್ತಾಳ ಇಲ್ಲ ಅದು ಗೊತ್ತಿಲ್ಲ. ನಿನ್ನೆ ಎಲ್ಲಾರ್ಕ ತರಕ್ ಹೋದಾಗ ಬಂದಿದ್ನಿ, ಹಿಂಗೆ ನೀರು ಗಾಡಕ್ ಹೋಗತೀವಿ ಬರ್ತೀನ್ರೆ ಪಾತಿ ಅಂದಾಗ, ಇಲ್ಲ ಬಿಡಕ್ಕ ಬಣ್ಣ ಹಚ್ತೀರಿ ಹಂಗಿಂಗ ಅಂದ್ಲೆ. ನಿನ್ನೆನ ಮುಗ್ದೈತ್ ನಮ್ದು ಬಣ್ಣ ಹಚ್ಚೋದ್ ಹಬ್ಬ. ಇವತ್ತು ಏನಿದ್ರು ನೀರು ಗಾಡೋದು ಆಟ ಐತೆ. ಇಲ್ಲೂ ಅಲ್ಲ ಊರಾಗು ಮತ್ತೆಲ್ಲಾ ಜನ ನೋಡಿದ್ರ ನೋಡವ ಹೆಣ್ಮಕ್ಳು ಹೆಂಗ ಓಡಾಡ್ಕೊಂತ ಇದ್ ಮಾಡತಾರಂತೆ. ಅದಕ್ಕೆ ಊರಾಚೆ ಅಲ್ಲಿ ಹೊಲ ಇದಾವ ನೋಡಿ, ಅಲ್ಲಿ ಇಟ್ಕೊಂಡಿವಿ. ಎಲ್ಲ ಡ್ರಮ್ಸ್ ತುಂಬಿಸಿಟ್ಟು ಬಂದೀವಿ. ಬರ್ತೀವಿ ಅಂತಂದಾಗ ಹೌದಾ ಅಕ್ಕ, ಬರ್ತೀನಿ ತಗೋ ಅಂತಂದ್ಲು. ಆದ್ರೂ ನೋಡಿ ಇನ್ನೂ ಪತ್ತೆ ಇಲ್ಲ. ಇದೇನವ ಇವು ಚಮ್ಮ ನೋಡಿದ್ರೆ ಊರವ್ರು ಎಲ್ಲಿ ಹೋಗತ್ತಾರ ಏನೋ ಅನ್ಕೋಬೇಕು. ಊರಾಗಿಂದ ದಾಟ್ ಬರೋ ಅಷ್ಟೊತ್ತಿಗೆ ಸಾಕಾತವ. ಆತಾತೆ ಕಾಯ ನೀನು ಹೋಗೋನಿಗೆ ನೋಡಿ ಏನ್ ಮಾಡೋಣ. ಕಾಯೋಣಂದ್ರ ಕಾಯೋಣ, ಇಲ್ಲ ಅಂತಂದ್ರೆ ಹೋಗೋಣ ನಡ್ರಿ. ಬರ್ತಾಳೆ ಇಲ್ಲ ಅದು ಗೊತ್ತಿಲ್ಲ. ಮತ್ತೆ ಬಿಸ್ಲಾಗಿ ರನ ಇಲ್ಲಿ ನಿಂತ್ಕೊಂಡು ಏನ್ ಮಾಡೋದು. ಹೋಗಿ ನೀರು ಗಾಡ್ಕೊಂಡು ಒಂದ್ ಸ್ವಲ್ಪ ತಂಪಾದ್ರ ಆಗೋಣ ನಡ್ರಿ. ಇದ ಕೆಳಗಿನ ಮನ್ಯಾಗ ಬಾ ಅಂತ ಹೇಳಿದ್ನಿ. ಮತ್ತ ಇನ್ನೊಂದ್ 5 ನಿಮಿಷ ಕಾದು ಬಂದ್ರ ಹಂಗ, ಇಲ್ಲ ಅಂತಂದ್ರೆ ಹೋಗೋಣಂತ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ರು ಹೆಂಗದಿರಿ? ಎಲ್ರು ಆರಾಮದ್ರ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದೇವ್ರಿ ಅಪ್ಪ. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ. ಇದೇನ್ರಿ ಗಿರ್ಜಾಕ ನಿನ್ನೆ ಹೋಳಿ ಹಬ್ಬ ಆತ, ಇವತ್ತ ನೀರು ಗಾಡತ್ತೀರಿ ಅನ್ನತ್ತೀರಿ. ನೀರು ಗಾಡಿದ್ರ ಮಸ್ತ್ ಮಜಾ ಬರ್ತೈತ್ರಿ. ಅದಕ್ಕೆ ನೋಡ್ರಿ ಹೊಲ್ದಾಗ ಒಂದ್ ಡ್ರಮ್ ತುಂಬಿಸಿಟ್ಟು ಬಂದೀವಿ. ಮುಂಜಾನೆ ಹೋಗಿ ಒಂದ್ ಡ್ರಮ್ ಇಟ್ಟು ಇವು ಸೀನಪ್ಪ ಬೋರಿಂದ ಅಲ್ಲಿ ತುಂಬಿಸಿಟ್ಟು ಬಂದೀವ್ರಿ. ಮತ್ತು ಉಗ್ಗಾಡಕ್ ಬೇಕಲ್ಲ ನೀರು, ಒಂದ್ ಡ್ರಮ್ ಬೇಕು. ಯಾರ್ ತಂತನ ಮನೆಯಿಂದ ತರ್ತಾರೆ, ಅದಕ್ಕೆ ಅಲ್ಲ ಹೊಲ್ದಾಗ ತುಂಬಿಸಿಟ್ಟು ಬಂದೀವಿ. ಇಲ್ಲ ಹತ್ರನ ಐತೆ, ಅದೇನ್ ಭಾಳ ದೂರ ಇಲ್ಲ. ಈಗ ಖಾತಿ ಬರ್ತಾಳ ಅಂತ ಕಾಯತೀವ್ರಿ ಇಲ್ಲಿ ನಿಂತ್ಕೊಂಡು. ಇವತ್ತು ಗಂಗಾ ಒಂದ್ ಸ್ವಲ್ಪ ಪ್ಲೇನ್ ಕಾಣಿಸ್ಬೋದ್ರಿ ನಿಮ್ಗೆ. ಯಾಕಂತಂದ್ರೆ ಅವಳಿಗೆ ಬಳೆ ಹಾಕಿಲ್ಲ, ಏನ್ ಹಾಕಿಲ್ಲ. ಆದ್ರೆ ಎಲ್ಲಾ ಹಾಕಿದಾಳೆ. ಬಳೆ ಸಣ್ಣವ್ರಿ ಚಿಕ್ಕವ್ ಇದಾವ ಅಂತ ಅನ್ಕೊಳ್ರಿ. ಮತ್ತ ತಾಳಿ ಒಳಗೆ ಹಾಕೊಂಡಿದ್ದಾಳ್ರಿ. ಎಲ್ಲ ಮತ್ತೆ ಹೊರಗಿದ್ರೆ ಇದಾಕೈತಂತೆ ಒಳಗೆ ಹಾಕೊಂಡಿದ್ದಾಳ ಅಂತ ಅನ್ಕೊಳ್ರಿ. ಯಾಕಂದ್ರೆ ಆ ಕಡೆ ಈ ಕಡೆ ಓಡಾಡ್ಸಕ್ ಆಗೋದಿಲ್ರಿ. ತಾಳಿ ಮತ್ತು ಬಳೆ ಹಾಕಿದ್ರೆ ಸ್ವಲ್ಪ ಗಂಗಾಗೂ ಆ ಕಡೆ ಈ ಕಡೆ ಓಡಾಡ್ಸೋಣ, ನೀರು ಗಾಡೋದು ಬೇಕಾದ್ರೆ ಅಂತ ಹಾಕಿಲ್ಲ ಅಷ್ಟೇ. ಇವತ್ತು ವಿಡಿಯೋ ಮಾಡಕ್ ಭಾಳ ಪ್ರಯತ್ನ ಪಟ್ಟಿರಿ ನಾನು. ಯಾಕೋ ಏನೋ ಕ್ವೀನ್ ಕ್ರಾಪ್ ಟ್ಯಾಪು 2 ಗಂಟೆ ಪ್ರಯತ್ನ ಪಟ್ಟಿದ್ದೀನಿ ರೀ, ಓಪನ್ ಆಗಲಿಲ್ಲ. ಅದಕ್ಕೆ ಒಂದು 8 ನಿಮಿಷದಾದ್ರೂ ವಿಡಿಯೋ ಮಾಡಿ ಹಾಕೋಣ ಅಂತ ಎಡಿಟಿಂಗ್ ಕುತ್ಕೊಂಡಿದ್ದೀನಿ. ಯಾಕಂದ್ರೆ ಮತ್ತೆ ನಾಳೆ ನಾವು ಮದುವೆಗೆ ಹೋಗಬೇಕು. ಹಾಗಾಗಿ ನಾಳೆ ಮಾಡೋಕೆ ಆಗ್ತೈತೋ ಇಲ್ಲೋ. ಇವತ್ತು ಫ್ರೀ ಇದ್ದೀನಿ, ಇವತ್ತು ಮಾಡಿ ನೋಡೋಣ. ಹೆಂಗೆ ಆಗ್ತೈತೆ ಏನೋ ಗೊತ್ತಿಲ್ಲರಿ. ಇದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ರೀ. ಯಾರ್ಯಾರೆಲ್ಲ ವಿಡಿಯೋ ನೋಡತ್ತೀರಿ, ನಮ್ಮ ವಿಡಿಯೋ ಒಂದೊಂದ ಲೈಕ್ ಕೊಡ್ರಿ, ಅದೇ ನಮ್ಗೆ ಖುಷಿ ಆಕೈತೆ. ಆಯ್ತು ರೀ. ಹಂಗೆ ಹೈಪ್ ಪಾಯಿಂಟ್ಸ್ ಕೊಡ್ರಿ. ಹೈಪ್ ಏನಂತಾರಪ್ಪ, ಅದು ಅನ್ನಕ್ಕೆ ಬರೋದಿಲ್ಲ ಒಂದೊಂದ್ಸಲ. ಹೈಪ್ ಪಾಯಿಂಟ್ಸ್ ಕೊಡ್ರಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಹಾಗೆ ಈಕೆ ನೋಡಿ ಇರವ ಇಲ್ಲ ತೋರಿಸ್ಬಿಟ್ರೆ ಅಲ್ಲ ಆಟ ಆಡೋದು ಬೇಡ. ನಿನ್ನ ಓದೋದು ಎಲ್ಲ ಮುಖದ ಮೇಲೆ ಹಾಕ್ಬಿಟ್ಟೆ. ಏನ್ ಬಾ ತೋರಿಸಿದ್ನಿ ಪಾಪ ನಮ್ ಗಿರ್ಜಾಕ ಬಿಸ್ಲಾಗ್ ನಿಂತು ಒಣ ಕಾಣತೈತೆ. ಒಂದು ಸ್ವಲ್ಪ ಚಿಂಪರ್ಸಿದ್ನಿ ಹೇಳಿ ಅಷ್ಟಕ್ಕ ಹಿಂಗ್ ಆಡತಿಲ್ಲ. ಆದ್ರೆ ಇವತ್ತು ಎಲ್ಲಿ ಹೋದ್ರು ಬಿಡಲಕ್ಕ. ನಿನ್ನೆ ಬಣ್ಣ ಹಚ್ತೀವಂತ ಹಂಚಿನ ಮ್ಯಾಗ ಹೋಗಿ ಕುತ್ಕೊಂಡಿದ್ದೆ. ಇಲ್ಲಿ ಊರೊರಗೆ ಆಟ ಆಡತ್ತೀವಿ, ಇಲ್ಲಿ ಆ ಮರದ ಮೇಲೆ ಹತ್ಕೊಂಡಿರ್ತಿ. ನನಗೂ ಮರ ಹತ್ತಕ್ ಬರ್ತೈತೆ. ನೀನ್ ಎಲ್ಲಿ ಬೇಕಾದ್ರೆ ಆತ ಆಕಾಶದ ಮ್ಯಾಗ ಹೋಗ, ನಾನು ಏನೇ ಇಟ್ಕೊಂಡು ಬಂದ ಬರ್ತೀನಿ. ಆದ್ರೂ ಬಿಡೋದಿಲ್ಲ. ಅಲ್ಲ ಸರೋಜ, ರೇಖಾ ರೆಡಿ ಇಡ್ರಿ. ಏನು ಅತ್ತೆ ಅಂತ ಗಂಗಾ ನಮ್ಮ ಈ ಬ್ಯಾಚಿಗೆ ಬರೋದಿಲ್ಲ ಅನ್ನಿಸ್ತೈತೆ. ಮೂವರು ಸೇರ್ಕೊಂಡೆ ಗಿರ್ಜಕ್ಕಾಗ ಟಾರ್ಗೆಟ್ ಮಾಡೋದು. ನೋಡೋಣ ಫಾತಿ ಬಂದ್ರು ಅವಳಿಗೂ ನಮ್ಮ ಬ್ಯಾಚ್ ಒಳಗೆ ಹೇಳ್ಕೊಂಡ್ಬಿಡೋಣ. ಆಮೇಲೆ ಇಬ್ರು ಅತ್ತೆ ಸೊಸೆ ಒಂದು, ನಾವು 4 ಒಂದಾಗೋಣ. ಏನಂತೀರಿ? ಲೇ ಬಿಡಾಡಿ ಸುಶಿ, ಈಗ ಬೇರೆ ಬೇರೆ ಪಕ್ಷ ಮಾಡತ್ತೆ ಅಲ್ಲ, ಇನ್ನು ಹೋಗ ಮುಟ್ಟಿಲ್ಲ. ನಾವು ಯಾರು ನೀರು ಹೋಗ್ತಾರ ನೋಡು ಅವ್ರಿಗೆ ಓಡೋಗಿ ಹೋಗೋದು ಅಷ್ಟೇ. ನಾವು ಅತ್ತೆ ಸೊಸೆ ಬೇರೆ, ನೀವು ಬೇರೆ, ಹಂಗೆಲ್ಲ ಏನು ಬೇಡವ. ಮಜಾನ ಇರೋದಿಲ್ಲ ಅದ್ರಾಗ. ಆಮೇಲೆ ಹೆಂಗ ಅನಿಸ್ತೈತೆ ನೋಡಿ, ನಾವು ಬೇರೆಯವರು ನೀವು ಬೇರೆಯವ್ರು ಅನಿಸ್ತೈತೆ. ಹಂಗದು ಏನು ಬೇಡ. ಯಾರು ನೀರು ಹೋಗ್ತಾರ ಅವ್ರಿಗೆ ಓಡೋಗಿ ನೀರು ಹೋಗೋದು ಅಷ್ಟೇ. ಹೌದು ಹೇಳಕ್ಕ, ನೀನು ಹೇಳೋದು ಕರೆಕ್ಟ್ ಐತೆ. ಯಾರು ನಾನು? ನಮ್ ಗಿರ್ಜಾಕ
ಹೌದು ಹೇಳಕ್ಕ, ಗಿರಿಜಕ್ಕ ಹೇಳಿದ ಕರೆಕ್ಟ್ ಐತೆ. ಮತ್ತೆ ಒಬ್ರಿಗೊಬ್ರು ಬೇರೆ ಬೇರೆ ಇದ್ ಮಾಡ್ಕೊಂಡ್ರೆ ನೋಡಿ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಉಗಾತರ ಅನಿಸ್ತೈತೆ. ಅವೆಲ್ಲ ಏನ್ ಬೇಡ. ಗಿರಿಜಕ್ಕ ಹೇಳೈತ್ ನೋಡ್ರಿ, ಯಾರ್ಯಾರಿಗೆ ಯಾರ್ಯಾರು ನೀರು ಹೋಗ್ತಾರಲ್ಲ ಅವ್ರಿಗೆ ಓಡೋಗಿ ನೀರು ಹೋಗೋದು ಅಷ್ಟೇ. ನಂದು ಅದೇ. ನಿಮ್ಮಿಬ್ರದ್ದು ಆತೆ. ಗಂಗಾ ನೀನು? ನಾನು ಅಷ್ಟೇ ರೀ ಅಕ್ಕ, ನಮ್ಮ ಅತ್ತೆ ಹಿಂಗೆ ಹೇಳ್ತಾರ ಹಂಗೆ. ಗೊತ್ತಿತ್ತು ನನಗೆ ಅತ್ತೆ ಸೈಡ್ ಆಗ್ತಿ ಅಂತ. ನೀವೆಲ್ಲರೂ ಒಂದಾದ್ರೆ ನಾನು ಬೇರೆ ಪಕ್ಷ ಇದ್ದೇನ್ ಮಾಡೋದು. ಹೆಂಗೋ ಬಿಡವ, ಹಂಗ ಹೇಳಿದ್ನಿ. ಹೆಂಗೋ ಹೊಟ್ಟೆ ಹಾಕೊಂಡೆ ನನಗೂ ನಿಮ್ ಜೋಡಿ ಕರ್ಕೊಳ್ರವ. ಎಲ್ರು ಇಲ್ಲಿಗೆ ಇದ್ದಾರೆ, ನಾನು ಆ ಕಡೆ ಓಡ್ಕಾಡತೀನಿ. ಅರೇ ಗಿರಿಜಂದು ಅಕ್ಕ, ಬಂದ್ಲವ ನಮ್ ಪಾತಿ. ಇಷ್ಟೊತ್ ನಿನ್ಗ ನೆನ್ಸಾತಿದ್ದು ನೋಡು. ನೆನದವರ ಮನದಲ್ಲಿ ಅನ್ಕೊಂಡು ಪ್ರತ್ಯಕ್ಷ ಆಗೇ ಬಿಟ್ಟಿ. ಹೆಂಗೋ ಬಿಡವ, ಬಂದೆ ಅಲ್ಲ ಅಷ್ಟೇ ಸಾಕು. ನಡ್ರಿ ಈಗ ಲೇಟ್ ಮಾಡೋದ್ ಬೇಡ. ಹೆಂಗೋ ಪಾತಿನೂ ಬಂದ್ಲಿ, ಬರ ಹೋಗು ನಡ್ರಿ. ಹೋಗಿ ಒಂದ್ ಸ್ವಲ್ಪ ನೀರು ಉಗ್ಗಾಡಿ ಬಂದು ಅಡಿಗೆದು ಮಾಡಿ ಊಟ ಮಾಡ್ಬೇಕು ನಾವು. ಹೆಂಗೋ ಜಲ್ದಿ ಬರ್ತೀವಂತ ಅಡಿಗೆನು ಮಾಡಕ್ ಹೇಳಿಲ್ಲ. ಬರ ಕರ್ಕೊಂಡ್ ಬಂದ್ನಿ ಗಂಗಾಗಿ. ಪಾತಿ ನಿನ್ ಕೈಯಾಗಿನ ಚಂಬಲ್ ಐತೆ, ಬರೇ ಕೈಯಾಗ ಬಂದೆ ಅಲ್ಲ. ಅರೆ ಚಮ್ಗೆ ತರೋದಿತ್ತೆ, ನನಗೇನು ಗೊತ್ತಾಕ. ನಾನು ಹಂಗ ಬರೇ ಕೈಯಾಗ ಬನ್ನಿ, ಇಲ್ಲ ಅಂದ್ರೆ ಡ್ರಮ್ನಾಗಿತ್ತು ತಗೊಂಡಾದ್ರೆ ಬರ್ತಿದ್ನಿ ನೋಡು. ತಂದಿಲ್ಲ, ನೀರು ಗಾಡಕ್ ಬೇಕಾಗ್ಯದ ಅಂತ ಗೊತ್ತಿಲ್ಲ ನಿನಗೆ. ಕಡೆ ಪಕ್ಷ ಒಂದು ಯಾವ್ದಾದ್ರ ಅರ್ಧ ಲೀಟರ್ ಬಾಟಲ್ ಆದ್ರೂ ತಗೊಂಡ್ ಬಂದಿ, ಒಂದ್ ಸ್ವಲ್ಪ ದೂರ ಮಠ ಹಿಂಗ್ ಉಗಾಡಕ್ ಬರ್ತಿತ್ತು. ಇರ್ಲಿ ಬಾ, ಏನ್ ಮಾಡಕ್ ಬರೋದಿಲ್ಲ. ನಾವು ಮತ್ತೆ ಇಬ್ರದ್ದು ಸೇರಿ ಒಂದ ತಂದೀವಿ. ಅವ್ರ ಮೂವರದ್ರಲ್ಲಿ ಯಾರು ಓಡ್ತಾರ ನೋಡು, ಅವಾಗ ನೀನ್ ಈ ಜಗ್ ಇಲ್ಲ ಚಮ್ಮ ತಗೊಂಡ್ ಓಡುವಂತೆ. ಬಾ ಬಾ. ಆತಕ್ಕ, ನಡ್ರಿ ಹೋಗೋಣ. ಸುಶೀಲಕ್ಕ, ಜಲ್ದಿ ಓಡ್ ಬಾ, ಎಲ್ಲತ್ರ ಓಡ್ ಹೋಗೋಣ. ಗಿರಿಜಕ್ಕ ನಮ್ಮನ್ನ ಬಿಡ್ತೈತಂತ ಮಾಡಿದ್ವಿ. ನಿನ್ನೆ ಬಣ್ಣ ಹಚ್ಚಿವಿ, ಇವತ್ತು ಅದ್ರ ಸೇಡ್ ತಿರ್ಸ್ಕೊತೈತ್ ಗ್ಯಾರಂಟಿ. ಅಲ್ಲಿ ಬನ್ವಿ ಹಿಂದೆ ಬಚ್ಚಿಕೊಳ್ಳೋಣ ಬಾರಕ್ಕ. ಬಾ ಜಲ್ದಿ ಬಾ. ಆತ್ ನಡಿಲೇ ಸರ್ಜಿ ಹೋಗೋಣ. ಗೊತ್ತೈತ್ ನನಗೆ, ನಮ್ಗ ಉಗಾಕ್ ಬರ್ತೈತಂತೆ. ರೇಖಾ ಫಾತಿ ಹೇಳ್ಬೇಡ್ರಿ, ನಾವು ಬನ್ವಿಯಿಂದ ಹೋಗತ್ತೀವಿ. ಹೇಳ್ಬೇಡ್ರಿ ನೋಡ, ಮತ್ತೆ ಹೇಳಿದ್ರೆ ಏನಿಲ್ಲ, ನಾವ್ ಇಬ್ರು ಸೇರ್ಕೊಂಡು ನಿಮ್ಮಿಬ್ರಿಗೆ ಹೋಗ್ತೀವಿ. ಮತ್ತೆ ಎಲ್ಲಂತ ಕೇಳಿದ್ರೆ ಏನ್ ಹೇಳ್ಬೇಕು? ಏನಾದ್ರೂ ಒಂದ್ ಹೇಳ್ರಿ. ಬರೋ ಮುಂದೆ ಅಲ್ಲೇ ಎಲ್ಲೋ ಬಚ್ಚಿಕೊಂಡಿದ್ರಕ್ಕ, ಬರ್ಲೇ ಇಲ್ಲ ಅವ್ರಂತ ಹೇಳ್ರಿ. ಅದೇ ನಿಂತಿರಿ ನೋಡಿಲ್ಲ. ಓಕೆ ಸರ್ಜಿ, ಬಾ 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 ಜಲ್ದಿ ಬಾ. ಸರ್ಜಿ ಸುಶಿ ಆಯ್ತಡ್ರಿ, ನಿಮ್ಗೆ ಇವತ್ತು ಹಬ್ಬ ಮಾಡ್ತೀನಿ. ನಿನ್ನೆ ಬಣ್ಣ ಹಚ್ಬೇಡ್ರಿ ಅಂತಂದ್ರು. ಏನು ಗಲ್ಲ ಕೂದ್ಲು ಏನೇನ್ ಬಿಟ್ಟಿಲ್ಲವ, ಹಂಗ ಏನ್ ತಿಕ್ಕಾಡಿ ಹಚ್ಬಿಟ್ರಿ ಬಣ್ಣ. ಇವತ್ತು ಆಯ್ತಡ್ರಿ ನಿಮ್ಗೆ. ಇದೇನ್ ಹೋಗ್ ಬಣ್ಣ ಹಚ್ಚೋದ ಏನಿಲ್ಲ, ಉಗ್ಗಾಡಿದ್ರ ಸಾಕ. ಜೋರಾಗಿ ಹೋಗ್ಬಿಡ್ತೀನಿ. ಎಲ್ಲಿದ್ದೀರಿ? ಎಲ್ಲೋದ್ರಿ ಬಿಡಾಡಿರಿ? ಪಾತಿ ರೇಖಿ ಅವ್ರಿದ್ರಲ್ಲಿದ್ದಾರೆ. ಬರ್ಬೇಕಾದ್ರೆ ಅಲ್ಲೇ ಎಲ್ಲಾದ್ರೂ ಬಚ್ಚಿಕೊಂಡಿರ್ಬೇಕಾಗ. ಬರ್ಲಿಲ್ಲ ಅವ್ರು ನಮ್ಮಿಂದ. ನಾನು ನೋಡಕ್ ಹೋಗಿಲ್ಲ, ನಾನು ನಿಮ್ಮಿಂದನ ಬನ್ನಿ. ಹೌದಾ? ಇಲ್ಲಿ ಮಠ ಆದ್ರೆ ಹಿಂದಿಂದ ಬಂದಿದ್ರೆ ಅದೇಂಗ ಅಷ್ಟು ಜಲ್ದಿ ಹೋದ್ರಿ? ನೀನಕ್ ಬಾಬಾ ಅನ್ನತಿ ಸುಳ್ಳು ಹೇಳತಿ. ಇಲ್ಲ ಎಲ್ಲೋ ಬಚ್ಚಿಕೊಂಡಿದಾರ ಅವ್ರು. ಇಲ್ಲೆರಡು ಬನ್ವಿ ಇದಾವೆ, ಗ್ಯಾರಂಟಿ ಬನ್ವಿ ಹಿಂದನೇ ಇದಾರ ಅವ್ರು. ಮಾಡ್ತೀನಿ ತಡಿ ಅವರಿಗೆ. ಗಂಗಾ ರೇಖಾ, ನೀವು ಕಡೆ ಬರ್ರಿ ಇಲ್ಲಿ. ಅರೆ ನಹಿ ಗಿರಿಜಂದು ಅಕ್ಕ, ಅವ್ರಿಗೆ ನಮ್ಗೆ ಹಿಂದೆ ಬಂದಿಲ್ಲ, ಅವರು ಅಲ್ಲಿಗೆ ಬಚ್ಚಿಕೊಂಡಿದ್ದಾರೆ. ಫಾತಿ ಸುಳ್ಳು ಹೇಳತಿ. ಆಯ್ತಾಯ್ತು ತಡಿ, ನಿಂಗೆ ಆಮೇಲೆ ಮೊದ್ಲು ಅವ್ರಿಬ್ಬರನ್ನ ನೋಡ್ತೀನಿ, ಆಮೇಲೆ ನಿನ್ ಕಡೆಗೆ ಬರ್ತೀನಿ. ಗಂಗಾ ನೀನು ನೋಡಿಲ್ಲ, ಎಲ್ಲೋದ್ರ ಅವ್ರು? ಏನೋ ರೀ ಅತ್ತೆ, ನಾನು ಹಿಂದಕ್ ನೋಡೇ ಇಲ್ಲ. ನೀವು ಡ್ರಮ್ನಾಗ ನೀರು ತುಂಬಿಸ್ಕೊಂಡು ಬರಕ್ ಹೋಗಿದ್ರಲ್ರಿ, ಆ ಕಡೆಗೂ ನೋಡತ್ತಿದ್ನಿ ನಾನು. ಆದ ತಡಿ ಗಂಗಾ, ನೀವು ಕಡೆಗೆ ಬರ್ರಿ, ಹೇಳ್ತೀನಿ. ಗ್ಯಾರಂಟಿ ಅವ್ರು ಬನ್ವಿಯಿಂದನೇ ಇದ್ದಾರೆ. ಈಗ ನೋಡೋರಿಗೆ ಹೆಂಗ್ ಮಾಡ್ತೀನಿ. ಫಾತಿ ರೇಖಿ ನೀವು ಬರ್ರಿ ಈ ಕಡೆ. ರೇಖಾ ಫಾತಿಮಕ್ಕ ಅದು ಎಲ್ಲಿ ಹೋದ್ರಕ್ಕ? ಕಾಣತಾನೆ ಇಲ್ಲ ಅವ್ರಿ. ಆ ಕಡೆಗಾದ್ರೂ ಹೋದ್ರೇನು ಮತ್ತೆ? ಇಲ್ಲ ನಾವು ಬರ್ಬೇಕಂತೆ ಎಲ್ಲರೂ ಆ ಕಡೆಗೆ ಹೋಗಿ ಬಚ್ಚಿಕೊಂಡಿದಾರ ಅನಿಸ್ತೈತೆ. ಸುಮ್ನಿರಕ್ಕ, ಇಲ್ಲ ಒಂದ್ ಸ್ವಲ್ಪ ತೀರೋನ್ ಸುಮ್ನಿರ್. ಆನೆ ಬಂತೊಂದಾನೆ, ಯಾವೂರಾನೆ? ಬಿಜಾಪುರದಾನೆ. ಇಲ್ಲಿಗ್ಯಾಕೆ ಬಂತು? ದಾರಿ ತಪ್ಪಿ ಬಂತು. ಇದೇನಕ್ಕ, ಗಿರಿಜಕ್ಕ ನಮ್ಮನ್ನು ಹುಡುಕಾಡೋದು ಬಿಟ್ಟು ಹಾಡಾಡತೈತೆ. ಏನು ಸರಿಗಮಪ ಹಾಡಾಡ್ತಾರ ಅನಿಸ್ತೈತಕ್ಕ ಅವ್ರಿ. ಬಾ ನಾವು ಹೋಗೋಣ. ನನಗೂ ಆಡೋದಂದ್ರೆ ಭಾಳ ಇಷ್ಟ. ಬಾರಕ್ಕ, ನಾನು ಯಾವ್ದಾದ್ರ ಒಂದು ಅಂಬಕ್ಕ ಜಂಬಕ್ಕ ಅಂತ ಹಾಡ್ತೀನಿ. ಬಾರಕ್ಕ ಬಾ. ಅಯ್ಯೋ ಕುಂದ್ರ, ಎದ್ಗಿದ್ ಹೋಗಿ ಮತ್ತೆ ಹಾಡಾಡಿದ್ರೆ ಬರ್ತಾರಂತ ಗೊತ್ತಾವ ಅಕ್ಕಗ, ಅದಕ್ಕೆ ಹಾಡಾಡತೈತೆ. ಸಪಳ ಮಾಡಬೇಡ, ಇಲ್ಲೇ ಬನ್ನುವ ಹತ್ರಕ್ಕ ಬಂದಂಗೈತೆ. ಇಲ್ಲಿ ಕುಂತೀರಿ ಇಬ್ರು? ಮಾಡ್ತೀನಿ ತಡ್ರಿ ನಿಮ್ಗೆ. ನಿನ್ನೆ ನಂಗೆ ದೊಡ್ಡದಾಗಿ ಹೇಳತ್ತಿದ್ರಿ, ಹಂಚಿನ ಮ್ಯಾಗ ಹತ್ ಕುಂತಿದ್ದಿ, ಏನು ಕೈಗೆ ಸಿಗೋದಿಲ್ಲ ಅನ್ನೋಂಗೆ. ಇವ್ರೇನು ಭಾರಿ ದೊಡ್ಡದಾಗಿ ಬಚ್ಚಿಕೊಂಡಿದ್ದಾರೆ, ಯಾರಿಗೂ ಕಣ್ಣಿ ಕಾಣಿಸ್ದಂಗೆ. ಓಡ್ರಿ ಅದೆಲ್ಲಿಗೆ ಓಡ್ತೀರಿ ನೋಡೋಣ. ಏನ್ ಬರೋ ಮೊದ್ಲು ಹೋಗಿ ಬನವೆಯಿಂದ ಬಚ್ಚಿಕೊಂಡಿದಾರ ನೋಡಿ, ಬಿಡ್ತೀನಿ ನಾನೇ. ಹಂಗ ಜಗ್ಗು ಚಮ್ ತಗೊಂಡ್ ಬರಕ ಅಲ್ಲ ಬಿಟ್ಟು ಬಂದಿ ನೋಡ. ಇವಳೊಬ್ಳು ಬಿಡಾಡಿ, ಇಲ್ಲಿ ನಾನ್ ಸಿಗಾಕೋತೇನಂತ ಓಡಿದ್ರೆ ಚಂಬು ಜಗ್ ತಗೊಂಡ್ ಬಾ ಅಂತ.
ಅಯ್ಯವ್ವ ನಕ್ಕು ನಕ್ಕು ಸಾತವ ಹೆಂಗ್ ಕೊಡತಾರ ನೋಡಿ. ಅಷ್ಟಷ್ಟು ದೊಡ್ಡ ದೊಡ್ಡ ಮರ ಹತ್ತೀನಿ ನಾನು, ಈ ಬನ್ವೆ ಹತ್ತಕ್ ಆಗೋದಿಲ್ಲ ನನಗೆ. ಆತ ಹೇಳಿತೀನಿ. ಮೈ ಡಿಯರ್ ಸೊಸೆ ತಗೋ ಇದೆ ಚಂಬ ಕ್ಯಾಚಿಂಗ್ ಇಡಿ. ಕ್ಯಾಚ್. ಅಯ್ಯವ್ವ ಈ ಬಿಸ್ಲಾಗ ಹೋಗಿ ಅವ್ರಿಗೆ ನೀರು ಬರೋ ಅಷ್ಟೊತ್ತಿಗೆ ನಂಗ ಸಾಕಾತ್ ಆತಾತೆ. ನೀವು ಸ್ವಲ್ಪ ನೀರು ಉಗಾಡ್ರವ, ನಾನು ಒಂದ್ ಸ್ವಲ್ಪ ಅಲ್ಲಿ ಕುಂತು ಎಲ್ಲೆಡ್ಕೆ ಹಾಕೋತೀನಿ. ಅರೇ ಕ್ಯಾಗಿರ್ಜಂದು ಅಕ್ಕ, ನೀನು ಯಾವಾಗ್ಲೂ ಎಲ್ಲೆಡ್ಕೆ ಹಾಕೋತಿ. ನೀರು ಉಗಾಡಕಂತ ಬಂದೆ ಎಲ್ಲೆಡ್ಕೆ ಹಾಕೋಬಾರ್ದೆ ಅಲ್ಲರೇಕ? ಹೌದಕ್ಕ. ಈಗ ನೀನ್ ರೆಡಿ ಆಗಿರ. ಏನ್ ಹೇಳತ್ತೀರವ? ಏನ್ ಚಮ್ನಾಗ ನೀರ್ಗೆ ತುಂಬ್ಕೊಂಡ್ ಬಂದಿರೇನ್ ಮತ್ತೆ? ಅಯ್ಯವ್ವ ಗೊತ್ತಾತ ನನ್ಗೆ. ಬಿಡ್ಲೆ ರೇಖೆ ಎಲ್ಲೆಡ್ಕೆ ಹಾಕೋತೀನಿ ಒಂದ್ ಸ್ವಲ್ಪ, ಆಮೇಲೆ ಬೇಕಾದ್ರೆ ಉಗ್ಗು ಅಂತ ಬಿಡ್ಲೆ. ಅಯ್ಯೋ ನಿಲ್ಗಿರ್ಜಕ್ಕ, ನೀನ ಕಂಗೊಡತಿ ಇದ್ರಾಗ ನೀರ ಇಲ್ಲ, ಸುಮ್ಮನೆ ತಮಾಷೆಗೆ ಅಂದಿ ನಾನು. ಓಡ್ಗಿರ್ಜಂದು ಅಕ್ಕ ನಿಲ್ಬೇಡ ನೀನು. ರೇಖಂದು ಅಕ್ಕ ಸುಳಿಗೆ ಹೇಳತೈತೆ, ಡ್ರಮ್ ನೆಂಗಿಂದ ತುಂಬ್ಕೊಂಡ್ ಬಂದೈತೆ, ನಿಲ್ಬೇಡ ನೀನು ಓಡಕ. ನೋಡಲಿ ಪಾತಿ ಹೇಳತಾಳ, ಅದ್ರಾಗ ನೀರ್ ಐತಂತ ನೀನ ಸುಳ್ಳು ಹೇಳತಿ, ಗೊತ್ತಾಯ್ತು ತಗೋ ನನಗೆ. ಸುಶಿ ಸರ್ಜಿ ಎಲ್ಲಿದ್ದೀರಿ? ಇರಕ್ಕ ಖರೇನ ಇಲ್ಲ. ಅಯ್ಯೋ ಹೋಗ ಬಿಡ್ತೇವ ಅಕ್ಕ. ಫಾತಿಮಕ್ಕ ಆಯ್ತು ತಡಿ ನಿನಗೆ. ಚಮ್ ನಮ್ ಕಡೆಗೆ ಬಂದ ಕಾಣತೈತೆ. ಹೀಗಿರ್ಗಂಗ ಓಡ್ ಓಡ್ ಜಲ್ದಿ ಓಡ್. ನೀವು ಓಡೋಗತ್ತೀರಿ? ಓಡ್ರಿ ಎಲ್ಲಿಗೆ ಹೋಗ್ತೀರಿ? ಸುಶೀಲಕ್ಕ ಅಲ್ಲಿ ನೋಡಿ ಗಿರಿಜಕ್ಕ ಹೆಂಗ್ ಓಡ್ ಬರತೈತೆ. ಯಾಕಕ್ಕ ನಮ್ ನೀರ್ ಹಾಕಕ್ ಬಂದಿ ನೀನ ಓಡ್ ಬರತಿ? ಹೇಳ್ತೀನಿ ತಡಿ ಅವ, ಮೊದ್ಲು ಮರದ ಮ್ಯಾಗ ಬರ್ತೀನಿ ನಾನು. ಏನ್ ಈ ರೇಖೆ ಹಿಂದೆ ಬಿದ್ಬಿಟ್ಟಿರ ನೀರ್ ಹಾಕಕ. ರಂಬೆಗಳು ಕೆಳಗ್ ಬಂದಿದಾವೆ, ಇದನ್ನ ಇಟ್ಕೊಂಡು ಹತ್ತೀನಿ ತಡಿಯವ. ಎಲ್ ಮತ್ತ ಬಡ್ಡೆ ಮ್ಯಾಗ ಅದು ಹತ್ತಕ್ ಆಗೋದಿಲ್ಲ ನನಗೆ, ದೊಡ್ಡ ದೊಡ್ಡ ಬಡ್ಡೆ ಇದಾವೆ. ಈಗ ಹತ್ತೀನಿ ತಡಿ. ಅಯ್ಯೋ ಬಿಡ್ಗಿರ್ಜಕ್ಕ, ಬೀಳ್ಸ್ಬೇಕಂತ ಮಾಡಿ ಏನ ನಾನಾ ಕಟಾಕಟಿ ಮಕ್ಕೊಂಡಿನಿಲ್ಲಿ. ನೀನು ಹಿಡ್ದು ಹೇಳ್ದು ನಂಗೆ ದುಬುಕ್ಕಂತ ಕೆಳಗ್ ಬೀಳ್ಸಿದ್ರೆ ನಡ ಗಿಡ ಮುರಿದು ಹೋಗಿತಕ್ಕ. ಬಿಡಕ್ಕ. ಅದಂಗ್ ಬೀಳ್ತಿ? ಅವ್ರ ರಂಬೆಗಳು ಇಲ್ಲ, ಅದ ಗಟ್ಟಿಗೆ ಹಿಡ್ಕೊಂಡು ನಾನು ಹತ್ಕೊಂಡ್ ಬರ್ತೀನಿ ಒಂದ್ ಸ್ವಲ್ಪ. ನಾನೇನ್ ಬಾಳ ವಜೆ ಇದ್ದೀನಿ. ಏನು ಇರ್ಬೋದು ಒಂದು 89 kg ಅಷ್ಟೇ. 89 kg? ಅಯ್ಯೋ ನಾವು 45 kg ಇರೋರು ಎಲ್ಲಿ, ನೀನು 89 kg ಇರೋದೆಲ್ಲಿ? ಗ್ಯಾರಂಟಿ ಟ್ಯಾಂಕಿನ ಮುರಿದು ಬೀಳಿಸ್ತೈತೆ. ತಡಿ ಸರ್ಜಿ ಒಂದ್ ಸ್ವಲ್ಪ ಕೈ ಹಿಡಿ, ಆ ಕಡೆಗೆ ಬರ್ತೀನಿ ನಾನು. ಕೊಡು ಹಂಗೆ. ಇಲ್ಲಕ್ಕ ಬರತ್ತಿಲ್ಲ ಅದು ಕೈ. ಅಯ್ಯಯ್ಯ ಬಿಡಾಡಿರ, ಕೈ ಏನ್ ರಬ್ಬಲಿನೋ ಅಂತ ಮಾಡಿರಿ? ಅಷ್ಟು ದೂರ ನೀನಿದೆ, ಈಗ ಇಲ್ಲಿದ್ದಾಳೆ, ಕೈ ಕೊಡಂತೆ. ಆತ ತಡಿ ನಾನು ಕೆಳಗೆ ಇಳಿತೀನಿ. ಸುಶಿ ಮಕ್ಕೋ, ನೀನ್ ಆರಾಮ್ ಮಕ್ಕೋ. ಹಬ್ಬ ಬದುಕ್ತಪ್ಪ ಬಡ ಜೀವ. ಎಲ್ಲಿ ಟ್ಯಾಂಕಿನ ಮುರಿದು ಬೀಳಿಸ್ತೈತೇನೋ ಅಂತ ಮಾಡಿದ್ನಿ ನಾನು. ಹಿಂಗ ಆ ಕಡೆಗೆ ಹೋಗತೈತೆ. ಹೋಗಕ್ಕ ನಿನ್ ವಜೆಗೆ ಅದು ಬಡ್ಡೆನ ತಡಿತೈತೆ. ಸರ್ಜಿ ಒಂದ್ ಸ್ವಲ್ಪ ಕೈ ಕೊಡು, ಪಾಪ ಗಿರ್ಜಕ ಮ್ಯಾಲ ಹತ್ ಬರ್ತೈತಂತೆ. ಕೊಡು ಜಲ್ದಿ. ಬಾರಕ್ಕ, ಸಿಗಾತಿಲ್ಲ ಕೈ, ಒಂದ್ ಸ್ವಲ್ಪ ಜಿಗಿತೀನಿ ನೋಡು. ಹಿಡಿ. ಅಯ್ಯವ ಅಯ್ಯೇ ಕೈಯೇ ಸಿಗ್ಲಿಲ್ಲ ಅದೇ. ಜಿಗಿಯಕ್ಕ. ಜಿಗಿ ಜಿಗಿ ಅಂತ ಒಂದ ಕೈ ಹಿಡ್ಕೊಂಡ್ಬಿಟ್ನಲ್ಲಕ್ಕ. ಈಗ ನೇದ್ ಬಿದ್ಬಿಟ್ಟೈತಿ ಗಿರಿಜಕ್ಕ. ಸುಶೀಲ ಕೈ ಹಿಡ್ದು ಬಾರಕ್ಕ, ನಂಗೆ ಗೊತ್ತಾಗತ್ತಿಲ್ಲ, ಬಾಳ ವಜೆ ಆಗತೈತಿ. ಬಾರಕ್ಕ, ಇಬ್ರು ಸೇರಿನ ಕೆಳಗ್ ಬಿದ್ಬಿಡ್ತೀವಿ, ಜಲ್ದಿ ಬಾರಕ್ಕ. ಯವ್ವ ಆಗ್ತಿಲ್ಲವ ನನ್ನ ಕೈಯಾಗ, ಕೈ ಭಾಳ ನೋಸಾತಾವ. ಬಿಟ್ಟು ಬಿಡ್ಲೇ ಸರ್ಜಿ, ಸತ್ರ ಸಾಯ್ತೇನ ಕಡೆಗೆ. ಅಯ್ಯವ್ವ ಬಿಡ್ಬೇಡ್ಲೇ ಸರ್ಜಿ. ಗಿರಿಜಕ್ಕ ಬಿಡು ಅಂದ ತಕ್ಷಣಕ್ಕ ನೀನ್ ಪಟ್ ಅಂತ ಬಿಟ್ಟಿಗಿಟ್ಟಿ. ಮತ್ತೆ ಕೈ ಕಾಲು ಏನು ಉಳಿಯಲ್ಲ ನೋಡಿ, ಎಲ್ಲ ಲಡಕ್ ಪಟಕ್ ಅಂತ ಮುರಿದೋಗ್ಬಿಡ್ತಾವ. ನಾನು ಇಳಿಯಕ್ ನೋಡತ್ತೀನಿ, ಈ ಕಡೆ ಟ್ಯಾಂಕಿ ಮೇಲೆ ಇಳಿಯಕ್ ಹೋದ್ರ ಅದ್ ಕೆಳಗ್ ಟ್ಯಾಂಕಿ ಹೋಗತೈತಿ, ಹೆದರಿಕೆ ಬರತೈತಿ ನನಗೆ. ಮ್ಯಾಲಿಂದ ಹೋಗೋಣಂದ್ರ ನೀನ್ ಅಲ್ಲಿದ್ದಿ, ಹೆಂಗ್ ಇಳಿಲಿ ಹೇಳ? ನಾನು ಅವಾಗಿಂದ ಬರಾತಿಲ್ಲ ಅನ್ನತಿರಿಲ್ಲ ಇಬ್ರು. ನೋಡ್ ನನ್ ಕಷ್ಟ ನನಗಿಲ್ಲಿ ಹೆಂಗ್ ಇಳಿಬೇಕು ನಾನು? ಗಿರಿಜಕ್ಕ ಅಂತೂ ಅಷ್ಟು ಕೆಳಗಿಂದ ಕೆಳಗ್ ಬಿದ್ರೆ ಏನಾಗೋದಿಲ್ಲ, ಒಂದ್ ಸ್ವಲ್ಪ ಕೈ ಕಾಲಾದ್ರೂ ಮುರಿತೈತೆ. ಇಷ್ಟ ಮೇಲಿಂದ ನಾನ್ ಕೆಳಗ್ ಬಿದ್ರೆ ಜೀವನ ಹೋಗ್ಬಿಡ್ತೈತೆ ನಂದು. ನಾನ್ ಹೆಂಗ್ ಇಳಿಲಿ ಈಗ? ಬ್ಯಾಡ್ ಬಿಡಕ್ಕ, ಇಳಿಬೇಡ ನೀನ್. ಮತ್ ನಾನ್ ಇಲ್ಲಿ ಕುಂತೀನಿ, ನೀನ್ ಈ ಕಡೆ ಬಂದ್ರು ನನ್ಗೆ ಒಂಚೂರು ಸರಿಯಾಗಿ ಬರೋದಿಲ್ಲ. ಇರ್ಲಿ ಇರು, ಹೆಂಗಾದ್ರೂ ಮೇಂಟೈನ್ ಮಾಡಿ ಹಿಡ್ಕೋತೀನಿ ನಾನು. ಯಾರೋ ಮಾತಾಡ್ದಂಗೆ ಕೇಳ್ಸತೈತೆ. ಬರಾತಾರ ಅನಿಸ್ತೈತಿ. ಬರ್ಲಿ ತಡಿ. ಏವ ಬರಾತಾರ ಎಲ್ಲ ಬಿಡಾಡ್ಯಾರ ಬಂದು ಮುಟ್ಟೋ ಮಟ. ನಾನು ಇಲ್ಲಿ ಮ್ಯಾಲಿನ ದುಬುಕ್ ಅಂತ ಬಿದ್ದು ಪ್ರಾಣ ಬಿಡ್ತೀನ ಏನೋ ಅನ್ಸತೈತೆ ನನಗೆ. ಏವ ಸಾಕಾತ್ ನನಗೆ. ಸರ್ಜಿ ಒಂದು ಕೈ ಹಿಡ್ಕೋತೀನಿ ಅಂದೆ. ಯಾಕಕ್ಕ, ಮ್ಯಾಲಿನ ಬೀಳೋ ಆಸೆ ಐತಿ ನಿನಗೆ? ಮ್ಯಾಲಿನ ಬೀಳೋ ಆಸೆ ಅಲ್ಲಲ್ಲೇ ಸರ್ಜಿ. ಎಲ್ಲೆ ಅಡಿಕೆ ಹಾಕೊಳಕಂತ ಕುಂದರ್ತಿದ್ನಿ, ಅಷ್ಟ್ರಾಗ ಬಿಡಾಡಿ ರೇಖಿ ಇದ ನೋಡು ಚಂಬ್ ಎತ್ಕೊಂಡು ಬಂದ ಬಿಟ್ಲವ ನೀರು ಉಗಾಕ. ಅದಕ್ಕೆ ಈ ಕಡೆ ಓಡೋಡ್ ಬಂದು ಇಲ್ಲಿ ಸಿಗಾಕೊಂಡಿದ್ ನೋಡಿ. ಇಲ್ಲಿಂದ ಮ್ಯಾಲಿಂದ ಬಿದ್ರ ಮತ್ತೆ ಏನ್ ಮುರಿತೈತ ಉಳಿತೇನ ಇಲ್ಲ ಅನ್ನೋದು ಏನ್ ಗ್ಯಾರಂಟಿನ ಇಲ್ಲ. ಅದಕ್ಕೆ ಕೊನೆಗೆ ಒಂದ್ಸತಿ ಎಲೆ ಅಡಿಕೆ ಹಾಕೊಳ್ಳೋಣಂತ. ಅಲ್ಲ, ನಾನು ಇಲ್ಲಿ ಮೈಯಾಗಿನ ಶಕ್ತಿ ಹಾಕಿ ನನ್ನ ಜೀವ ಅಡ ಇಟ್ಟು ನಿನ್ನ ಎರಡು ಕೈ ದಿಮ್ಮಾಗಿ ಹಿಡ್ಕೊಂಡು ಸಾಯತೀನಿ ಇಲ್ಲಿ. ನಿನಗೆ ಎಲೆ ಅಡಿಕೆ ಹಾಕೊಳ್ಳೋ ಚಿಂತೆ ಹತ್ತೈತೇನಕ? ಏನು ಬೇಡ, ಕೈ ಬಿಟ್ಬಿಡ್ತೀನಿ. ಕೈ ಕಾಲು ಮುರಿದ್ರೆ ನೆಲದ ಮ್ಯಾಗ ಕುಂತ ಎಲೆ ಅಡಿಕೆ ಹಾಕೊಳಕ್ ಬರ್ತೈತೆ ತಗೋ ನೀನು. ಬಿಡ್ಲಿ ಸರ್ಜಿ, ಮತ್ತೆ ಹಂಗೆ ಹಿಂಗೆ ಮಾಡಿಲ್ಲ, ಬಿಡ್ಬೇಡ. ಒಂದು ಸ್ವಲ್ಪ ತೀರು ಬರಾತಾರ ಅವ್ರು. ನೋಡ್ ಮತ್ತೆ ಹೆಂಗ ಅನ್ನತೈತಿ, ಸಿಟ್ಟು ಬರೋದಿಲ್ಲ ನನಗೆ.
ನೀನ್ ಅಂದಿ ಕೈ ಕಾಲು ಮುರಿದ್ರ ನೆಲದ ಮ್ಯಾಗ ಕುಂತ ಎಲೆಡ್ಕೆ ಹಾಕೊಳಕ್ ಬರ್ತೈತೆ ತಗೋ ಅಂತೆ. ಅಕಸ್ಮಾತ್ ಇಲ್ಲಿಂದ ಬಿದ್ರ ಪಟ್ ಅಂತ ಪ್ರಾಣ ಹೋದ್ರ ಏನ್ ಮಾಡ್ತಿ? ಎಲೆಡ್ಕೆ ಹಾಕೊಳ್ಳೋದೊಂದು ಆಸೆ ಹಂಗ ಉಳಿಯೋದಿಲ್ಲ ನಂದು. ಅದಕ್ಕೆ ಹೇಳತ್ತೀನಿ, ಒಂದು ಕೈ ಹಿಡ್ಕೋ. ಎಲೆಡ್ಕೆ ನಾನೇನು ಭಾಳ ಹೊತ್ತು ಮಾಡೋದಿಲ್ಲ. ಒಂದು ಎಲೆ ಐತೆ, ಒಂದೆರಡು ಅಡಿಕೆ ಹಾಕೊಂಡು ಸುಣ್ಣ ಹಾಕೊಳ್ಳೋದಿಲ್ಲ, ಏನಿಲ್ಲ. ಹಂಗ ಒಂದು ಸ್ವಲ್ಪ ಗೊಬಕ್ಕಂತ ಬಾಯಾಗ ಹಾಕೊಂಡ್ಬಿಡ್ತೀನಿ. ಹಿಡ್ಕೋತಿ? ಏವ ಸರ್ಜಿ ಭಾಳ ಸಿಟ್ಟಲ್ಲಿದ್ದಾಳೆ. ಆ ಸಿಟ್ಟಿನಾಗೆಲ್ಲಾದ್ರೆ ಗಿರ್ಜಾಕ ಕೈಗೆ ಬಿಟ್ಕಿಟ್ರ ಬೇಡ. ಸರ್ಜಿ ಏನಕ್ಕ? ನಂಗೆ ಯಾಕಂಗೆ ಸಿಟ್ಟಿಲ್ಲ ನೋಡತ್ತಿಲ್ಲ ನೀನು. ಗಿರಿಜಾಕ ಆವಾಗ ಮಸ್ಕರ್ಕಿ ಮಾಡ್ತಿರ್ತೈತೆ ಬಿಡು, ಅದಕ್ಕೆ ಯಾಕೆ ಅಷ್ಟು ಸಿಟ್ಟಾಗ್ತಿ? ಏನೋ ಬಾಯ್ ತಪ್ಪ ಅಂದೈತೆ, ಈಗ ಮತ್ತೆ ಬಿಟ್ಟಿಗಿಟ್ಟಿ ಅಂತ ಹೇಳತ್ತೀನಿ ನಿನಗೆ. ಬಿಡ್ಬೇಡ, ಕೈ ಹಂಗ ಹಿಡ್ಕೊ. ಪಾತಿ ಬರತಾಳೆ, ಹಿಡ್ಕೊ ಹಂಗ. ಎಲ್ಲಿ ಹೋದ್ರಿ ಇವರು? ಸರೋಜಂದು ಅಕ್ಕ, ಸುಶೀಲಂದು ಅಕ್ಕ ಬಿ ಕಾಣತಿಲ್ಲ. ಗಿರಿಜಂದು ಅಕ್ಕ ರೇಖಾಗೆ ಪಾನಿ ಹಾಕ್ತಿದಂತ ಓಡೋಡ್ ಬಂತು. ಇಲ್ಲ. ಗಿರಿಜಂದು ಅಕ್ಕ ಪಾತಿವೇನ್ ಕಣ್ಣ ಏನು ಇಷ್ಟು ದೊಡ್ಡ ಮನುಷ್ಯಳು ಇಲ್ಲಿ ನೇತ್ ಬಿದ್ದೀನಿ, ಕನ್ಸಾತಿಲ್ಲ ಆಕೆಗೆ. ಅರೆ ಗಿರಿಜಂದು ಅಕ್ಕ, ಈಗ ಕಾಣಿಸ್ತೇನೋ ನೋಡಿ ಆಕೆಗೆ. ಕಾಲಾಗ ಹಿಡ್ಕೊಂಡು ಜಗತ್ತಾಳ ಪಾತಿ. ಗಿರಿಜಂದು ಅಕ್ಕ, ಯಾಕೆ ಹಿಂಗ್ ಮಾಡ್ದಿ ನೀನು? ಯಾಕೆ ಹಿಂಗ್ ಮಾಡ್ದಿ? ಹಿಂಗೆ ಕೇಳತಾಳಿಗೆ ನಾನೇನು ಮಾಡಿದ್ನಿ? ಎಲ್ಲರೂ ಖುಷಿಯಿಂದನ ಬಂದ್ವಿ, ಆದ್ರೆ ನೀನು ಈ ಮರಕ್ಕೆ ಬಂದು ನೇನು ಹಾಕೊಂಡಿದ್ದೀಯಲ್ಲಕ್ಕ. ಏನಾತ ಅಂತ ಸಮಸ್ಯೆ, ದೊಡ್ಡ ಸಮಸ್ಯೆ ಇದ್ದಿದ್ರ ನನ್ನ ಹತ್ರ ಹೇಳ್ಬೋದಿತ್ತಲ್ಲಕ್ಕ. ಫಾತಿ ಹಿಂಗ್ಲೆ ಹಂಗ್ಲೆ ಅಂತ ನಾನು ಬಗೆಹರಿಸ್ತಿದ್ನಲ್ಲಕ್ಕ. ಸುಶೀಲಂದು ಅಕ್ಕ, ಸರೋಜಂದು ಅಕ್ಕ ಎಲ್ಲಿದ್ದಾರೆ? ಅವ್ರಿಗೆ ಹೇಳ್ಬೇಕು, ವಿಷ ಮುಟ್ಟಿಸ್ಬೇಕು. ಈಗ ಗಂಗಾಗಿ ಖುಷಿಯಿಂದ ಓಡೋಡ್ಕೊಂತ ಬರತ್ತಾಳ. ಆಕೆಗೆ ಏನು ಹೇಳೋಣಕ್ಕ ನಾವು? ಯಾಕಕ್ಕ ಹಿಂಗೆ ಮಾಡ್ಕೊಂಡು? ನಾನು ಬರಲ್ಲ ಅನ್ನತಿದ್ನಿ, ಆದ್ರೆ ನೀನ ಅಂದಿ ಹೋಗಿ ಬರೋಂಬಾ, ಬಿಸಿಲೈತೆ, ಸ್ವಲ್ಪ ತಣ್ಣಗಾಕೈತೆ ಅಂತ ಕರೆದುಕೊಂಡು ಬಂದು ನೀನು ನೋಡಿದ್ರೆ ಹಿಂಗೆ ಬಿಟ್ಟು ಹೋದೆ ಅಲ್ಲಕ್ಕ. ಲೇ ಬಿಡಾಡಿ ಪತಿ, ಮ್ಯಾಲ್ ನೋಡೋನ್ ಸ್ವಲ್ಪ. ಮ್ಯಾಲ್ ನೋಡಿ ಏನು ಮಾಡೋದೈತಿ ಗಿರಿಜಂದು ಅಕ್ಕ? ಮ್ಯಾಲ್ ನೋಡೋದಿಲ್ಲ ನಾನು. ಏನು ಹೇಳೋಣ ಇಂಥವ್ರಿಗೆ? ಮ್ಯಾಲ್ ನೋಡ್ಲಿ ಪತಿ, ಏನು ಬೇಡ, ಮ್ಯಾಲ್ ಒಂದ್ಸತಿ ನೋಡಿ ನೀನು ಏನಾಗೈತೆ ಅನ್ನೋದು. ಇನ್ನೇನು ಆಗಿರ್ತೈತೆ ಗಿರಿಜಂದು ಅಕ್ಕ? ಹಾಗಾಗಿ ಕೊರಳಾಗೆ ಸುತ್ಕೊಂಡು ನೇದ್ ಬಿದ್ದಿರ್ತೆ, ಅದನ್ನು ಏನು ನೋಡೋಕ್ಕಾಗೋದಿಲ್ಲ ನನಗೆ, ನೋಡೋದಿಲ್ಲ ನಾನು. ಗಿರಿಜಕ್ಕ ನನ್ನ ಜೊತೆ ಮಾತಾಡೋದೈತೆ, ಅದೇ ಹಿಂಗೆ ಸತ್ತವ್ರು ಹೆಂಗೆ ಮಾತಾಡ್ತಾರೆ? ಆತ್ಮ ಏನಾದರೂ ಬಂದೈತಾ? ಇಲ್ಲ, ತಡಿ ಮ್ಯಾಲ್ ನೋಡೋಣ. ಗಿರಿಜಂದು ಅಕ್ಕ, ಸರೋಜಂದು ಅಕ್ಕ, ನೀವು ಯಾಕೆ ಹಿಂಗೆ ಮಾಡತ್ತೀರಿ? ಜೋಕಾಲಿ ಆಡತ್ತೀವಿ, ಬರ್ತಿ? ಜೋಕಾಲಿಗೆ ಆಡತ್ತೀರಿ? ಹಿಂಗೆ ಯಾರಕ್ಕ ಜೋಕಾಲಿ ಆಡ್ತಾರೆ? ಅಯ್ಯೋ ಫತಿಮಕ್ಕ, ಜೋಕಾಲಿ ಆಡತ್ತಿಲ್ಲ ನಾವು. ಅದೇನಾತಂದ್ರ? ಹೌದಾ ಸರೋಜಂದು ಅಕ್ಕ? ಮತ್ ಗಿರಿಜಕ್ಕ ಬಂದಾಗ ಏನು ಹೇಳ ಇಲ್ಲ, ಬರೀ ಮ್ಯಾಲಿಗೆ ನೋಡು ಅನ್ನತಿತ್ತು. ನಾನು ಬ್ಯಾರದಿಗೆ ಅನ್ಕೊಂಡು ನೋಡೇ ಇಲ್ಲ. ಆತಾತೆ ಗಿರಿಜಂದು ಅಕ್ಕ, ಕೊಡಿಲಿ ಕೈ ಕೊಡಿಲ್ಲ ಅಂತ. ಈಗ ಒಂದು ಕೈ ನಾನು ಬಿಟ್ಟು ಕೊಟ್ರೆ ಗ್ಯಾರಂಟಿ ಬಿದ್ದ ಬಿಡ್ತೀನಿ, ಆಗೋದಿಲ್ಲ ನಿಮ್ಮ ಕೈಯಾಗ. ಮತ್ತು ಭಾಳ ವಜ ಇದೆ. ನನ್ಗೆ ಗಂಗಾ ಮತ್ತು ರೇಖಾ ಇಲ್ಲಿದ್ದಾಳೆ ನೋಡಿ, ಅವ್ರು ಬಂದ್ರೆ ಬೇಕಿದ್ರೆ ಕೈ ಕೊಡ್ತೀನಿ, ಆಮೇಲೆ ಒಂದು ಸ್ವಲ್ಪ ಬೇಯಿಸ್ಕೋತೀರಿ ಅಂತ ಏರ ಇರ್ತೈತೆ. ಕೊಡು ಗಿರಿಜಂದವಕ್ಕ, ಕೈ ಬೇಯಿಸೋದಿಲ್ಲ, ಕೊಡು. ನಾನು ಒಬ್ಬಾಕಿನ ಸಾಕು ಗಟ್ಟಿ ಇದ್ದೀನಿ ನಾನು, ಅವರಿಬ್ರು ಬೇಡ. ಅವ್ರು ಬರೋ ಮಟ್ಟ ಇನ್ನೂ ಭಾಳ ತಕ್ಕೈತೆ. ಅವ್ರು ಮಾತಾಡ್ಕೊಂಡು ನಡ್ಕೊಂಡು ಬರಾತಿದ್ರು. ಒಂದು ಕಾಲಿಗೆ ಬಡ್ಡೆ ಮ್ಯಾಗಿಡು, ಒಂದು ಕೈಗೆ ನನ್ನ ಕೈಯಾಗ ಕೊಡು, ಒಂದು ಕೈಗೆ ಸರೋಜಂದವಕ್ಕ ನೀನು ಇಟ್ಕೋ. ನಾನು ಇಳಿಸ್ತೀನಿ ಗಿರಿಜಂದು ಅಕ್ಕಗೆ. ಹೌದಕ್ಕ, ಫಾತಿಮಕ್ಕ ಹೇಳೋದು ಕರೆಕ್ಟ್ ಐತೆ. ಬಡ್ಡೆ ಮ್ಯಾಗ ಕಾಲು ಇಡಲಿ. ನನ್ನವು ಕಾಲು ಅವಾಗಿಂದ ಹೊಳಸಾತವಕ್ಕ, ಯಾವಾಗ ಕೈ ಬಿಟ್ಬಿಡ್ತೀನೇನೋ ಅನ್ನೋದು ಗೊತ್ತಿಲ್ಲ ನನಗೆ. ಜಲ್ದಿ ಕಾಲಿಡು, ಒಂದು ಕೈ ಫಾತಿಮಕ್ಕ ಕೈಯಾಗ ಕೊಡು. ಆತಡಿಯವ, ಎಲ್ಲಿ ಬಡ್ಡೆನ ಸಿಗತ್ತಿಲ್ಲ ಇದೆ. ನೋಡ ಹಂಗೆ. ಈಗ ಒಂದು ಕೈ ಫಾತಿಮಕ್ಕ ಕೈಯಾಗ ಕೊಡು. ಆತಡಿಯವ, ಸಾವಕಾಶ ಬಿಡಿಸ್ಕೋತೀನಿ. ಹಂಗೆ ಕೈಯ ಬಿಡಾಕೆ ಹೆದರಿಕೆ ಆಗತ್ತೈತಲ್ಲವ, ಇದು ಎಲ್ಲಿ ಬಿದ್ದು ಬಿಡ್ತೀನೇನೋ ಅಂತ. ಬಲಗೈ ಗಟ್ಟಿಗೆ ಹಿಡ್ಕೊಳವ, ನೀನು ಎರಡು ಕೈಯಿಂದ ಹಿಡ್ಕೊ. ಆತ ಹೇಳಕ ಹಿಡ್ಕೋತೀನಿ ನಾನು. ಮೊದ್ಲ ಕೈ ಕೊಡಲ್ ಫಾತಿಮಕ್ಕ ಹತ್ರಕ್ಕೆ, ಆಮೇಲೆ ಹಿಡ್ಕೋತೀನಿ ನಾನು. ಬಲಗೈ ಎರಡು ಕೈಯಿಂದ ಹಿಡ್ಕೊಳಕ್ ಸರಿ ಆಕೈತೆ. ಮತ್ತು ನೀನು ನನ್ನ ಕೈಯ ಕೊಟ್ಟಿಲ್ಲ ಅಂದ್ರೆ ನಾನು ಹೆಂಗೆ ಹಿಡ್ಕೊಳಕ್ ಬರ್ತೈತೆ? ಜಲ್ದಿ ಕೊಡು. ಬಿಟ್ನಿಲ್ಲ ಸರ್ಜಿ, ಜಲ್ದಿ ಹಿಡ್ಕೊ ಆ ಕೈ. ಆತೆ ಗಿರಿಜಂದವಕ್ಕ, ಈಗ ನಿನಗೆ ಏನು ಮಾಡ್ಬೇಕಂದ್ರೆ, ಒಂದು ಕಾಲಿಗೆ ಇಟ್ಟಿಯಲ್ಲ, ಅದ್ರ ಕೆಳಗೆ ಎಡಗಾಲಿಗೆ ಇಡು. ಇಟ್ನಿಲ್ಲ ಫತಿ. ಇಳಿಯಕ್ ಬರತೈತೆ. ಈಗ ಇನ್ನೊಂದು ಕಾಲಿಟ್ಟು ನೆಲದ ಮ್ಯಾಗ ಇಟ್ಟು ಬಿಡೋದು. ಆತಡಿ ಅವ, ಹಂಗ ಮಾಡ್ತೀನಿ. ಇರು ಇಳಿಯುವಂತೆ ಸರೋಜಂದು ಅಕ್ಕ. ಈಗ ಸಾವಕಾಶಿಗೆ ಕೈ ಬಿಡು ಹೇಳ್ತೀನಿ. ನಾನು ಒಂದು ಕೈ ಹಿಡ್ಕೊಂಡು ಗಿರಿಜಂದು ಅಕ್ಕಗೆ ಕೆಳಗೆ ಇಳಿಸ್ಕೊತೀನಿ. ಅಯ್ಯಯ್ಯೋ, ನನ್ನ ಎರಡು ಕೈ ಹೋದು. ಆತ್ ನೋಡಿ ಜಿಗಿ ಈಗ. ಅಯ್ಯಯ್ಯೋ,
ಸ್ವಲ್ಪ ಮಕ್ಕೋತೀನಿ, ಮಕ್ಕೊಂಡೆ ಎಲೆಡ್ಕೆ ಹಾಕೋತೀನಿ. ಈ ಒಕ್ಕಾಗ ಅದೆಷ್ಟು ಹೇಳಿದ್ರು ಅಷ್ಟ ಅಕ್ಕ. ನೋಡು ಕೆಳಗೆ ಇಳಿದಿನ ಅನ್ನೋ ಸಮಾಧಾನಕ್ಕಿಂತ ಎಲೆ ಅಡಿಕೆ ಹಾಕೊಳ್ಳೋ ಅವಸರನ ಭಾಳ ಐತೆ. ಏನು ಹೇಳ್ತಿ? ಸರಿ ನಾನು ಕೆಳಗೆ ಇಳಿತೀನಿ. ಸುಶೀಲಕ್ಕ ನೀನು ಹೆಂಗೆ ಇಳಿತಿ ಈಗ? ನಾನು ಅದ ಇಲ್ಲಿಂದ ಸಾವಕಾಶ ಬಡ್ಡೆ ಹಿಡ್ಕೊಂಡು ಬರ್ತೀನಿ ನಿಂತಾಗ. ನೀನು ಇಳಿ ಬರ್ಲಿ, ಆಮೇಲೆ ಇಳಿತೀನಿ ನಾನು. ಇಲ್ಲಿ ಟ್ಯಾಂಕಿಯಿಂದ ಇಳಿಯಾಕೆ ಸರಿ ಹೋಗೋದಿಲ್ಲ, ಅದು ಗಿರಿಜಾಕ ಮಕ್ಕೊಂಡೈತೆ ಮತ್ತೆ ಎತ್ಲಾಗಾದ್ರೆ ಅದ್ರ ಮೈ ಮ್ಯಾಗ ಬಿದ್ರೆ ಯಾಕೆ ಬೇಕು? ಪಾಪ ಅದ ರೆಸ್ಟ್ ತಗೊಳತೈತೆ. ನೀನು ಇಳಿತೀನಿ ನಾನು. ಇದೇನು ಗಿರಿಜಂದು ಅಕ್ಕಗೆ ಮಕ್ಕೊಂಡ್ಬಿಟ್ಟೈತೆ. ಗಿರಿಜಂದು ಅಕ್ಕ ಆರಾಮ್ಗೆ ಆಗತೈತೆ ಸ್ವಲ್ಪ? ಹ್ಞೂ ಪತಿ, ಈಗ ಒಂದು ಸ್ವಲ್ಪ ಹರಾಳ ಅನಿಸ್ತೈತೆ. ಭೂಮಿ ತಾಯಿ ಮೇಲೆ ಮಕ್ಕೊಂಡಿನಿ, ಆದ್ರೆ ಏನು ಮೊನ್ನೆ ಸುಡು 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 ಸುಡಾತೈತೆ. ಕೈ ಕಾಲು ಸೊಂಟ ಎಲ್ಲ ನೋಸೋದಕ್ಕೆ ಅವು ಬಿಸಿ ಇರೋದು ಹತ್ತತಿಲ್ಲ ನನ್ನ ಮೈಗೆ. ಹಂಗಾಗ್ಬಿಟ್ಟೈತವ. ಈ ಕಡೆಯಿಂದ ಹೋದ್ನ ಏನ ನಾನು ನೀರು ಹಾಕಿದ್ರೆ ಹಾಕುವಲ್ಲ, ಯಾಕೆ ಅಲ್ಲೇ ಇದ್ದಿದ್ರೆ ಆಗೋದು. ಓಡೋಡ್ ಬಂದೆ ಇಲ್ಲಿ ಸಿಗಾಕೊಂಡು ನೀನು ನೋಡಿ. ಅಯ್ಯೋ ನನ್ನ ಸೊಂಟ ಹೋತು ಯಪ್ಪ ದೇವ್ರೆ. ಕೈ ಕಾಲು ಹಿಮ್ಮಡಿ ಸೊಂಟ ಎಲ್ಲ ನೋಸಾದ ಒಂದು ಕಡೆ ಇರ್ಲಿಂತ್ರ. ಫಾತಿಮಕ್ಕ ಸರಿ, ನಾನು ಒಂದು ಸ್ವಲ್ಪ ಗಿರಿಜಾಕ ಪಕ್ಕ ಮಕ್ಕೋತೀನಿ. ಮಕ್ಕೊಂಡಿದ್ರೆ ಸಮಾಧಾನ ಆಕೈತಿ. ಸರಿ ಈಗ ಸರಿ ಹೊತ್ತು ಬಿಡು. ಹೆಂಗೆ ಮಕ್ಕೊಂಡಾರ ನೋಡಿವ್ರಿ ಇಬ್ರು ಈ ಬಿಸ್ಲಾಗ, ಅದು ಈ ಸುಡೋ ಸುಡೋ ನೆಲದ ಮ್ಯಾಗ ಮಕ್ಕೊಂಡಿರಿ. ಏನು ಹೇಳ್ಬೇಕು ನಿಮ್ಗೆ? ಗಿರಿಜಾಕ ಮನೆಗಾದ್ರೆ ಹೋಗೋಣ ನಡ್ರಿ ಅಕ್ಕ, ಸಾಕು ನಡ್ರಿ. ನೀರು ಉಗಾಡೋದಿ, ನೀರು ಉಗಾಡಕಂತ ಬಂದು ಇಂಥ ಅನಾಹುತ ಮಾಡ್ಕೊಂಡಿರಿ. ಈಗ ಏನು ಮಾಡೋದು? ನನಗೂ ಅಲ್ಲಿಂದ ಬರಾಕ ಆಗ್ತಿದ್ದಿಲ್ಲ, ಇಲ್ಲಾಂದ್ರೆ ನಾನೇ ಇಳಿಸ್ಕೊಂಡ್ಬಿಡ್ತೀನಿ ನಿಮ್ಗೆ. ಗಂಗಾ ಮತ್ತು ರೇಖಾ ಬಂದ್ರೆ ಅತ್ತೆಯವ್ರ ಮತ್ತು ಅಕ್ಕ ಯಾಕೆ ಮಕ್ಕೊಂಡಾರ ನೆಲದ ಮ್ಯಾಗ? ಬಿಸಿಲು ಇಷ್ಟಕೊಂಡೈತೆ. ಅಯ್ಯೋ ಏನತ್ನ ಮತ್ತೆ ಇದು? ಅತ್ತೆ ಅತ್ತೆ ಏನಾದ್ರಿ ನಿಮ್ಗೆ? ಅಕ್ಕ ಏನಾದ್ರಿ ನಮ್ಮ ಮತ್ತೆ ಇದು? ಗಂಗಾ ಏನು ಆಗಿಲ್ಲ ಗಿರಿಜಕ್ಕಾಗ. ಅದೇ ಮರದ ಮ್ಯಾಗ ಅವಾಗಿನ ಜೋಕಾಲಿ ಆಡಿದಾರ. ನೀವು ಬರೋ ಮಟ ಏನು ಮಾಡೋದಂತೆ ಇವು ಇಲ್ಲ ಬಡ್ಡೆ, ಬಡ್ಡೆಗೆ ನೇತ್ ಬಿದ್ದು ಬಿದ್ದು ಇಬ್ರು ಸೇರಿ ಜೋಕಾಲಿ ಆಡಿದಾರ. ಅದಕ್ಕೆ ಸುಸ್ತಾಗತೈತಂತ ಹಂಗ ಮಕ್ಕೊಂಡಾರ ಬಿಡು. ನೀನೇನು ಹೆದರ್ಕೋಬೇಡ, ಏನಾಗಿಲ್ಲ ಅವರಿಗೆ. ಗಿರಿಜಕ್ಕ ಸರೋಜಾ ಎದ್ದೇಳ್ರಿ. ಹೌದ್ರಿ ಅಕ್ಕ? ಅಯ್ಯಪ್ಪ ಈಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಯ್ತು ನನಗೆ. ಅತ್ತೆ ಸುಶಿ ಬಿಡಾಡಿ ಅಂತ ಸುಳ್ಳು ಹೇಳಿದ್ಲು ನೋಡು. ಗಂಗಾ ಏನಾಗಿಲ್ಲ, ಅದೇ ಯಾಕೋ ಸ್ವಲ್ಪ ಸುಸ್ತಾಗತೈತೆ, ಹಂಗ ಸ್ವಲ್ಪ ಉಳ್ಕೊಂಡವ. ಆತಾತೆ ನಡ್ರಿ ಹೋಗೋಣ. ಇಲ್ಲ ಎಲ್ಲಾದ್ರ ಕಲ್ಲಂಗಡಿ ಹೊಲ ಐತೆ ನೋಡ್ರಿ, ಹೋಗಿ ಒಂದು ಸ್ವಲ್ಪ ಕಲ್ಲಂಗಡಿ ತಿನ್ನೋಣಂತ. ಭಾಳ ಅಂದ್ರೆ ಭಾಳ ನೀರಡಿಕೆ ಆಗೈತೆ. ಆ ಡ್ರಮ್ನಾಗಿನಂತರೂ ಕುಡಿಯೋಕೆ ಆಗೋದಿಲ್ಲ ಈಗ. ಅದಕ್ಕೆ ಇಲ್ಲಿ ಫಕೀರಪ್ಪ ಅವ್ರದ್ದು ಕಲ್ಲಂಗಡಿ ಹೊಲ ಐತೆ, ಈಗ ದೊಡ್ಡವಾಗಿದ್ದಾವಂತೆ. ಹೋಗಿ ಅಲ್ಲಿ ನೋಡೋಣ, ಇದ್ರೆ ಹಂಗೆ ಕೇಳ್ಕೊಂಡು ತಿನ್ನೋಣ. ಇಲ್ಲ ಅಂತಂದ್ರೆ ಒಂದೊಂದೊಂದೊಂದು ಎತ್ಕೊಂಡು ಬಂದೆ, ಇಲ್ಲ ಎಲ್ಲಾದ್ರೆ ಮರದ ಬಿಡ್ದಾಗ ಕುತ್ಕೊಂಡು ತಿನ್ನೋಣಂತ್ರಿ. ಆತ್ ನಡಿಯಕ್ಕ, ಮೊದ್ಲು ಹೋಗೋಣ. ಕಲ್ಲಂಗಡಿ ಅನ್ನಾದ್ರೆ ನೀರಾದ್ರೆ ಏನು? ಕಲ್ಲಂಗಡಿ ಅಂತಂದ್ರೆ ನೀರು ಕೊಡ್ದಂಗೆ ಆಕೈತೆ, ಸಮಾಧಾನ ಆಕೈತೆ. ಒಂದು ಸ್ವಲ್ಪ ಹೋಗಿ ಬರೋಣ ನಡ್ರಿ. ಗಂಗಾ ರೇಖಾ ಫಾತಿ ಸರೋಜಾ ನಡ್ರಿ. ಅಯ್ಯವ್ವ ನನ್ನ ಸೊಂಟ ಏನು ರನ ಬಿಸಿಲು ಹೊಡೆಯತೈತವ ಇದು. ನೀರು ತುಂಬ್ಕೊಂಡು ಬಂದಿದ್ದಾರೆ ಇವ್ರೆ. ರೇಖಾ ಚಮ್ ಕೊಡಿಲ್ಲ, ನಾನು ಹಿಡ್ಕೋತೀನಿ. ತಗೋ ಅಕ್ಕ. ತಡಿಯವ, ಈ ಸುಡೋ ಸುಡೋ ಬಿಸ್ಲಾಗ ಪಾಪ ನಡ್ಕೊಂಡು ಹೋಗತ್ತಾರ ಎಲ್ರು. ಎಲ್ಲರಿಗೂ ಸ್ವಲ್ಪ ನೀರು ಹಾಕಿ ತಣ್ಣಗೆ ಮಾಡೋಣ. ಈಗೊಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಆದಂಗೆ ಆತವ. ಎಲ್ಲರಿಗೂ ನೀರು ಗಿರ್ನಿ ಆತ, ನೀರುಗಾಡೋ ಹಬ್ಬ. ಈಗ ಕಲ್ಲಂಗಡಿ ಅಂತ ತಿನ್ನಕ್ಕೆ ಹೋಗತ್ತೀವ್ರಿ. ಶಿವ ಶಿವ ಶಿವ, ಏನು ಗುಪ್ಪಾಗೈತವ ಈ ದಾರಿ. ನೋಡಂತಡಿ ನೋಡಕ್ಕ, ಮತ್ತೆ ಹೋಗೋಣ. ಏನು ಮಾಡೋಣ ಮುಂದಕ್ಕೆ? ಭಾಳ ಚಿಪ್ಪಾಡಿ ಆಗದಂಗೆ ಆಗೈತಿ ಈ ದಾರಿ. ಬಿಸಿಲು ಬೇರೆ ಈ ನಡಿ ಮುಖ ಕೊಡೆಯತೈತೆ. ಹುಳ ಉಪಡಿ ಇದ್ದಾವಕ್ಕ. ಬರ್ರಿ ಸುಮ್ಮನೆ ಹೋಗೋಣ ಮನೆಗೆ. ಯಾಕೆ ಬೇಕು ಈ ಬಿಸ್ಲಾಗ ಆ ಕಡೆ ಈ ಕಡೆ ತಿರ್ಗೋ ಬದಲು? ಬ್ಯಾಡ ಬರ್ರಿ. ಹುಲ್ ನೋಡೋದು ಎಷ್ಟೊಂದು ಬೆಳೆದೈತಲ್ಲ, ಚಿಪಾಡಿ ಆದಂಗೆ ಆಗೈತೆ. ನಮ್ಮ ಮನೇಲಿ ನಿಂಬೆಹಣ್ಣು ಇದಾವೆ, ಬಾರಕ್ಕ ನಿಂಬೆಹಣ್ಣಿನ ಶರ್ಬತ್ ಮಾಡ್ತೀನಿ, ಕುಡ್ದು ಹೋಗೋಂತ್ರಿ ನಿಮ್ಮ ಮನೆಗೆ. ಏನು ಶರ್ಬತ್ ದಿನಾಲು ಮಾಡ್ಕೊಂಡು ಕುಡಿಯೋದ? ಅದು ಹಿಂಗೆ ಡಿಫ್ರೆಂಟ್ ಆಗಿರೋ ತಿನ್ಬೇಕು. ಅದು ಪುಕ್ಸಟ್ಟೆ ಸಿಗಾತೈತಂದ್ರೆ ಯಾರು ಬಿಡ್ತಾರೆ ಹೇಳಿ? ಅದರ ರುಚಿನೂ ಬೇರೆ ಇರ್ತೈತೆ. ಹೋಗಿ ನೋಡೋಣ ಮೊದಲೇ. ಹೊಲ್ದವ್ರು ಯಾರಾದ್ರೂ ಇದ್ರೆ ಕೇಳಿ ಇಸ್ಕೊಂಡು ಬರೋಣ. ಇಲ್ಲಾಂದ್ರೆ ಗೊತ್ತಲ್ಲ, ಸುಶಿ ಸರ್ಜಿ ಫಾತಿ ರೇಖಿ ನಮ್ಮ ಪಿಲಾನ್ ಗೊತ್ತೈತಲ್ಲ ಏನಂತೆ? ಗೊತ್ತೈತೆ ಹೇಳಕ್ಕ. ಎಲ್ಲಿ ಹೇಳ್ರಿ ನೋಡೋಣ. ಏನೆಲ್ರು ಬಾಯ್ಪಾಠ ಮಾಡ್ಕೊಂಡು ಬಂದಂಗಿದ್ದೀರಿ? ದಾರಿ ತಪ್ಪಿ ಯಾರು ಬರೋದಿಲ್ಲವ. ಹಂಗೆ ಏನಾದ್ರು ಹೇಳಿದ್ರೆ ಆಕೇತ್ ಬರ್ರಿ. ಏನು ಕೊಡೋದಿಲ್ಲ, ಏನು ಅನ್ನೋದಿಲ್ಲ ಅವ್ರು ಕೇಳಿದ್ರೆ. ಪತಿ ಅಲ್ಲಿ ಕೆಳಗೆ ಯಾವ್ದಾದ್ರು ಒಂದು ಒಣಗಿರೋ ಕಡ್ಡಿ ಬಿದ್ದೈತೆ ನೋಡ್ಲಿ ಒಂದು ಸ್ವಲ್ಪ. ಮತ್ತೆ ನಾನು ದಾರಿ ಮಾಡ್ಕೊಂಡು ಹೋಗ್ಬೇಕು ಮುಂದಕ್ಕೆ. ನೀವೇನು ಯಾವ ಬಿಡಾಡಿನೂ ಮುಂದಕ್ಕೆ ಬರೋದಿಲ್ಲ. ಸರಿ ಅಕ್ಕ, ನನಗೇನಾದ್ರೂ ಆದ್ರೆ ಆಗಲಿ ಬರ್ತೀನಂತೆ. ನಾನು ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಒಂದು ಕಡ್ಡಿ ಗಿಡ್ಡಿ ಸಿಗ್ತೈತೆ ನೋಡಿ ಕಡೆ. ಆ ಕಡೆ ಈ ಕಡೆ ಹುಲ್ ಸರಿಸಿ ಹೋದ್ರೆ ಆಕೈತೆ. ಏನವ ಆ ರೋಡಿಲೆ ಹೋಗಿದ್ರೆ ಆಗೋದು, ಮತ್ತು ದೂರ ಆಕೈತೆ. ಅದಕ್ಕೆ ಈ ಸೋಮಪುರ ಹೊಲ್ದಾಗಿಂದ ದಾಟ್ ಹೋಗೋಣಂತೆ ಈ ಕಡೆಯಿಂದ ಕರ್ಕೊಂಡು ಬಂದೀನಿ ನಿನಗೆ. ಕಟ್ಟಿಗೆ ಇದು ಬೇಡ, ಇದು ಬೇವಿನ ಕಡ್ಡಿ ಇದ್ದಂಗೆ ಐತೆ. ಗಿರಿಜಂದು ಅಕ್ಕ ಬೇವಿನ ಕಡ್ಡಿ ಸಾಕು? ಬೇವಿನ ಕಡ್ಡಿ ಏನು ಮತ್ತೆ ಇನ್ನೇನು ತೊಗೊಂಡ್ಬರ್ತೀನಿ ನೋಡಿ.
ಇತ್ಲಾಗ ಇವು ಬಿಡಿ ಗಿಡಿ ಸೇದವ್ರೆ ಇವು ಕಡ್ಡಿ ಪಟ್ನದು ಕಡ್ಡಿ ಬಿಸಾಕಿರ್ತಾರ ನೋಡ್ ಕಡ್ಡಿ ಗಿರಿ ಅದ್ ಸಿಕ್ತೈತ ನೋಡ್ ತಗೊಂಡ್ ಬಾ ಈ ಕಡೆಗೆ ಅದನ್ನ ತಗೊಂಡ್ ಹೋಗ್ತೀನಿ ಏನ್ ಫಾತಿನ ಏನವ ಆತತ್ ಬರ್ರಿ ಇಲ್ಲಿ ಓಡಾಡಿದ ದಾರಿ ಐತ್ ಸ್ವಲ್ಪ ಅದ್ರಾಗಿಂದನೂ ಹೋಗೋಣ ಮತ್ತೆ ಅಲ್ಲಿ ಕಡ್ಡಿ ಅವು ಇವು ಕಟ್ಟಿಗೆ ತಗೊಂಡು ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡೋ ಬದ್ಲು ಜಲ್ದಿ ಹೋಗಿ ಮನೆಗೆ ಹೋಗ್ಬೇಕು ನಾವ್ ಇನ್ನೂ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಪಾಪ ಮತ್ತೆ ಲೇಟ್ ಆಕೈತಿ ಗಂಗಾಗ ಅಡಿಗೆ ಮಾಡಾಕ ಬರ್ರಿ ಬರ್ರಿ ಎಲ್ರು ಕಾಲಾಗ ನೋಡ್ಕೊಂಡ್ ಬರವ ಹುಳ ಒಬ್ಬಡಿ ಇರ್ತಾವೆ ಸರಿ ಅಯ್ಯೋ ಹುಷಾರಿ ಅತ್ತೆ ಇಲ್ಲ ತಗೋ ಸಣ್ಣ ಕಲ್ಲಿತ್ತದ ನೋಡೇ ಇಲ್ಲ ಅದ್ರ ಮ್ಯಾಗ ಕಾಲಿಟ್ಬಿಟ್ಟಿನಿ ಚಪ್ಲಿ ಜಾರಿ ಆ ಕಡೆ ಕೆಳಗೆ ಹೋಗ್ತಿದ್ನಿ ನೋಡಿ ಏನಾಗೋದಿಲ್ಲ ಬರ್ರಿ ಬರ ಹೋಗೋಣ ಇಲ್ಲಿಂದ ಏನ್ ಕಲ್ಲಂಗಡಿ ಹಣ್ಣೇನು ಹಣ್ಣು ಆಗಿದಾವ ಇಲ್ಲವ ಸುಮ್ಮನೆ ಮತ್ತೆ ಹೋಗಿ ವಾಪಸ್ ಬರೋದಾಗಿತ್ತು ಆದ್ರೆ ನಾವು ಹೊಲ ಕಡೆ ಆಟಾಡ್ಬೇಕಾದ್ರೆ ದೊಡ್ಡವ ಆಗಿದ್ವು ಹೇಳವು ಆದಂಗಿದಾವೆ ಬರ್ರಿ ಬರ್ರಿ ಹಿಂಗ್ ಮಾಡೋಣ ಗಂಗಾ ನಿನ್ ಸುಶಿ ಕೈ ಹಿಡಿ ಸುಶಿ ನಿನ್ ರೇಖಿ ಕೈ ಹಿಡಿ ರೇಖಾ ನಿನ್ ಪತಿ ಕೈ ಹಿಡಿ ಪತಿ ನಿನ್ ಸರ್ಜಿ ಕೈ ಹಿಡಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೋದ್ರೆ ಯಾರಾದ್ರೂ ಒಬ್ಬಾಕಿದ್ ಕಾಲ್ ಜರ ಕಡೆ ಕೆಳಗ್ ಹೋದ್ರು ನೀ ಹೇಳ್ಕೊಳಕ್ ಬರ್ತೈತೆ ಇಟ್ಕೊರಿ ಅಕ್ಕ ಕೊಡ್ರಿ ಕೈ ನಮಸ್ಕಾರ ಎಲ್ಲರಿಗೂ ಎಲ್ರು ಹೆಂಗದಿರಿ ಎಲ್ರು ಆರಾಮದಿರ ಅಂತ ಅನ್ಕೊಳತೀನ್ರಿ ನಾವು ಆರಾಮಿದ್ದೀವ್ರಿ ಅಪ್ಪ ಇವತ್ತು ತುಂಬಾ ವಿಶೇಷವಾದ ದಿನ ರೀ ಮಾರ್ಚ್ 8 ನಮ್ಮ ನಿಮ್ಮೆಲ್ಲರ ದಿನ ಮಹಿಳಾ ದಿನಾಚರಣೆ ಐತ್ರಿ ಎಲ್ಲರೂ ಖುಷಿ ಖುಷಿಯಿಂದ ಆಚರಿಸ್ರಿ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಖುಷಿ ಪಡ್ರಿ ಪ್ರತಿ ಕ್ಷಣವನ್ನ ಹೆಮ್ಮೆಯಿಂದ ಸಂಭ್ರಮಿಸ್ರಿ ಯಾಕಂದ್ರೆ ಹೆಣ್ಣು ಅಂದ್ರೆ ಶಕ್ತಿ ಧೈರ್ಯ ಮತ್ತು ಪ್ರೀತಿಯ ಪ್ರತೀಕ ಅಂತ ಹೇಳ್ತಾರೆ ಹೆಣ್ಣಿಲ್ಲ ಅಂತಂದ್ರೆ ಈ ಜಗತ್ತೇ ಅಪೂರ್ಣ ಸೃಷ್ಟಿಯ ಸೊಬಗೆ ಹೆಣ್ಣು ಈ ಜಗತ್ತಿನ ಪ್ರತಿ ಮಹಿಳೆಯು ಧೈರ್ಯಶಾಲಿ ನೋಡಿದ ತಕ್ಷಣ ಗೊತ್ತಾಗೋದಕ್ಕೆ ಮಾತಾಡಿದ ತಕ್ಷಣ ಅರ್ಥ ಆಗೋಕೆ ಸ್ತ್ರೀ ವಸ್ತು ಅಲ್ಲ ಅರ್ಥ ಮಾಡ್ಕೋರಿ ಸ್ತ್ರೀ ವಸ್ತು ಅಲ್ಲ ಅವಳಿಗೂ ಮನ್ಸಿದೆ ಸ್ವಾತಂತ್ರ್ಯ ಕೊಡ್ರಿ ಬುದ್ಧಿ ಐತೆ ಅಂದುಕೊಂಡಿದ್ದನ್ನ ಮಾಡಕ್ ಬಿಡ್ರಿ ಅವಳಿಗೂ ಹೃದಯ ಐತೆ ಪ್ರೀತಿ ಮಾಡೋದಕ್ ಬಿಡಿ ಪ್ರಾಣ ಐತೆ ಜೀವನ ಮಾಡೋದಕ್ ಬಿಡಿ ಇದರ ಅರ್ಥ ಹೆಣ್ಣಿಗೆ ಯಾರು ಗೌರವ ಕೊಡೋದಿಲ್ಲ ಅಂತ ಹೇಳತ್ತಿಲ್ಲ ಎಷ್ಟೋ ಜನ ಹೆಣ್ಣನ್ನ ಪೂಜಿಸೋರಿದ್ದಾರೆ ಗೌರವಿಸೋರಿದ್ದಾರೆ ಅಂಥವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಳ್ಳೋದಂತಂದ್ರೆ ಬಂಗಾರ ಕೊಡ್ಸೋದು ಬಟ್ಟೆ ಕೊಡ್ಸೋದು ಊಟ ಹಾಕೋದು 3 ಹೊತ್ತು ಅದು ಅಲ್ಲ ಮನಸ್ಸಲ್ಲಿ ಏನಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊರಿ ಮದುವೆಗಿಂತ ಮೊದಲು ಅವಳು ಏನೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾಳೆ ನೀನು ಏನು ಮಾಡ್ತೀಯ ಅಂತ ಒಂದು ಮಾತು ಕೇಳಿ ನೋಡಿ ಅವಳಿಗೂ ಆಸೆಗಳಿರ್ತಾವೆ ಬರೀ ಹೆಣ್ಣು ಅಂತಂದ್ರೆ ಬಟ್ಟೆ ಪಾತ್ರೆ ಅಡಿಗೆ ಇದಕ್ಕೆ ಸೀಮಿತ ಅಲ್ರಿ ಅವಳಿಗೂ ಸಾವಿರಾರು ಆಸೆ ಕನಸುಗಳು ಇರ್ತಾವ್ರಿ ಏನು ಜವಾಬ್ದಾರಿ ಕಟ್ ಹಾಕಿರ್ತೈತೆ ಏನು ಮಾಡಿದ್ರೆ ಏನು ಬಿಡು ನಂದು ಇಷ್ಟೇ ಅನ್ನೋರು ಇರ್ತಾರೆ ಆದರೆ ಅದೆಲ್ಲ ತಪ್ಪ್ರಿ ಯಾಕಂದ್ರೆ ಸಪೋರ್ಟಿವ್ ಆಗಿ ಯಾರೂ ಇರೋದಿಲ್ಲ ಅಪ್ಪ ಅಮ್ಮ ಆಗಿರಲಿ ಗಂಡ ಆಗಿರಲಿ ನಿಮ್ಮ ಹೆಂಡತಿಗೆ ಸಪೋರ್ಟ್ ಮಾಡಿರಿ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿರಿ ಅವ್ರ ಮಕ್ಕಳು ಆ ಥರ ಇದ್ದಾರೆ ನಮ್ಮ ಮಕ್ಕಳು ಹೀಗೆ ಆಗಬೇಕು ಅಂತ ಏನು ಅನ್ಕೋಬೇಡಿ ನಿಮ್ಮ ಮಕ್ಕಳಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅದನ್ನು ಮಾತ್ರ ನೀವು ಗುರುತಿಸಿ ಅಂತಂದ್ರೆ ನಿಮ್ಮ ಮಕ್ಕಳು ಮುಂದೆ ಬರ್ತಾರ್ರಿ ಹೆಣ್ಣು ಅಂತಂದ್ರೆ ಅಬಲೆ ಅಲ್ಲ ಸಬಲೆ ಅಂತ ಹೇಳ್ತಾರಲ್ರಿ ಸರಿ ಆಯ್ತು ಅಪ್ಪ ಭಾಳ ಮಾತಾಡಿದ್ನಿ ಅಂತ ಅನ್ಸುತ್ತೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳ್ರಿ ಬರ್ರಿ ಮುಂದಕ್ಕೆ ಹೋಗೋಣ ಕಲ್ಲಂಗಡಿ ಅಂತ ತಿನ್ನಕ್ಕೆ ಹೋಗಾತಿದ್ವಿ ರೀ ಇವತ್ತು ಮಹಿಳಾ ದಿನಾಚರಣೆ ಆಯ್ತಂತ ಇಷ್ಟೆಲ್ಲ ಮಾತಾಡಿದ್ನಿ ರೀ ಎಲ್ಲಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಮುಂದುವರ್ಸೋಣ ಇಲ್ಲಿ ಮಠ ನಡ್ಕೊಂಡು ಬಂದ್ವವ ಇಲ್ಲಿಂದ ಈಗ ಹತ್ರ ಹಾಕೈತೆ ಬರ ಕಾಲ್ ಹಾಕೊಂಡ್ ಬರ್ರಿ ಏನೋ ಹಾಕಿದಾರ ನೋಡ್ರಿ ತುಳಿಬೇಡ್ರಿ ಲೈನಿಂದ ಮಧ್ಯಕ್ಕೆ ನಿಂತ್ಕೊಂಡ್ ಬರ್ರಿ ಹಂಗ ಇಲ್ಲ ಹೇಳಕ್ಕ ಸಾಲಿನ ಮಧ್ಯಕ್ಕೆ ನಿಂತ್ಕೊಂಡಿವ್ ನಾವು ಏನ್ ಹಾಕಿದಾರ ಇದೆ ಏನ್ ಭತ್ತ ರಾಗಿ ಒಂದು ಗೊತ್ತಾಗತ್ತಿಲ್ಲ ಪತಿ ಸರ್ಜಿ ರೇಖಿ ಸಾಲಿನ ಮಧ್ಯಕ್ಕೆ ಬರವ ತುಳಿಯಾಕ ಹೋಗ್ಬೇಡ್ರಿ ಮತ್ತೆ ಇಲ್ಲಿ ಯಾರು ಬಂದಿದ್ರಂತೆ ನಮ್ಗೆ ಶಾಪ ಗೀಪ ಹಾಕಿದ್ದಾರೆ ಈ ಹೊಲ್ದವ್ರು ಸ್ವಲ್ಪ ನೋಡ್ಕೊಂಡ್ ಬರ್ರಿ ಗಿರಿಜಾಕ ಈಗ ಎಷ್ಟು ದೂರ ಹೋಗ್ಬೇಕಿನ್ನು ನಾನು ಅವ್ರ ಹೊಲ ಅದು ಕಲ್ಲಂಗಡಿ ಹೊಲ ಯಾ ಕಡೆಗೆ ಐತೆ ನೋಡಿಲ್ಲ ಅದು ಫಕೀರಪ್ಪ ಅವ್ರದ್ದು ನೀನು ಇಲ್ಲ ಐತೆ ಅಂತ ಕರ್ಕೊಂಡು ಬಂದೆ ಎಷ್ಟು ದೂರ ಬಂದ್ಬಿಟ್ವಿ ಅಲೆ ಇನ್ನು ಎಷ್ಟೊತ್ತಾಕೈತಕ್ಕ ಇಲ್ಲ ಅಂತಂದ್ರೆ ಹೋಗೊಂಬರ್ರಿ ಮನೆಗೆ ಅಡಿಗೆನು ಮಾಡೋದೈತೆ ಮತ್ತೆ ನಮ್ಮ ಮತ್ತೆ ಸುಮ್ಮನೆ ಗುರ್ರ ಅಂತೈತಕ್ಕ ಇಲ್ಲ ಅಂತಂದ್ರೆ ನಾನು ಹೋಗ್ಲಾ ಅಯ್ಯ ಹೋಗ್ತೀನಿ ಏನು ಸೀಮೆಗಿಲ್ದಾರ ಅಡಿಗೆ ನಿನ್ನ ಮಾಡಕ್ ಹೋಗತ್ತೆ ಏನು ನಾವೆಲ್ಲ ಮನ್ಸರಲ್ಲ ನಾವು ಯಾತರದು ಮಾಡಿಟ್ಟು ಬಂದಿಲ್ಲಲ್ಲ ಅಡಿಗೆ ಮನ್ಯಾಗ ಹೋಗಿ ಅಡಿಗೆ ಮಾಡಿನ ಊಟ ಮಾಡ್ಬೇಕು ಕಡೆ ಪಕ್ಷ ಅನ್ನಕ್ಕಾದ್ರೆ ಇಡ್ತೀನಿ ಅಂತ ಹೇಳತ್ತಿದ್ಲು ನಮ್ಗಂಗ ಬ್ಯಾಡ್ ಬರವ ಒಂದ್ ಹೆಜ್ಜೆ ಹೋಗಿ ಬಂದ್ಬಿಡೋಣ ಮತ್ತೆ ಲೇಟ್ ಆದ್ರೆ ಬೈತಾರ ಅವ್ರೆಲ್ರು ಅಂತ ಕರ್ಕೊಂಡು ಬಂದಿ ನಾನು ಬಿಡು ಮತ್ತೆ ಆಟ ಆಡಿ ಎಲ್ಲರೂ ಸುಸ್ತಾಗಿದ್ದೀರಿ ಮರಕ್ಕೆ ಒಂದು ಸ್ವಲ್ಪ ನೇತಾಡಿ ಎಲ್ಲ ಸುಸ್ತಾಗೈತೆ ಇಲ್ಲ ಕಲ್ಲಂಗಡಿ ಹಣ್ಣೆ ನೆನಪಾದು ನಮ್ಮ ಮನೆಯವ್ರು ಹೇಳಿದ್ರೆ 15 ದಿನ ಮೊದಲು ಅಲ್ಲಿ ಫಕೀರಪ್ಪರ ಹೊಲ್ದಾಗ ಭಾರಿ ಕಲ್ಲಂಗಡಿ ಹಣ್ಣು ಬಿಟ್ಟಿದ್ದಾವಲೆ ಹೋದ್ರೆ ಕಿತ್ಕೊಂಡು ಬಾ ಅಂತ ಹೇಳಿದ್ರೆ ನಾನು ಒಬ್ಬಾಕಿ ಇನ್ನೇನು ಕಿತ್ಕೊಂಡು ಹೋಗೋದು ಪಾಪ ನಮ್ಮ ಗೆಳತಿಯರಿಗೆ ಎಲ್ಲರೂ ಕರ್ಕೊಂಡು ಹೋಗಿ ಕಿತ್ಕೊಂಡು ಬರೋಣ ಎಲ್ಲರೂ ಮನ್ಯಾಗ ಒಂದೊಂದು ತಿಂತಾರಂತ ಕರ್ಕೊಂಡು ಹೋಗತ್ತೀನಿ ಈಗ ಅತ್ತೆ ಚಾಕ್ರಿ ಮಾಡಕ್ಕೆ ಹೋಗ್ತಾಳಂತ ಅತ್ತೆ ಚಾಕ್ರಿ ಬಾ ಶಾನೆ ಅದಿ ಸ್ವಲ್ಪ ರಾಗಿನ ಏನು ನೋಡ್ರಿ ಅದು ನನಗಂತೂ ಚಸ್ಮಾ ಹಾಕಿದ್ರನ ಸರಿಯಾಗಿ ಕನ್ಸೋದಿಲ್ಲ ಅಂತದ್ರೊಳಗೆ ಹಂಗೆ ಕಾಣಿಸ್ತೈತೆ ಏನೋ ಹಚ್ಚ ಹಸಿರು ಸಾಲು ಕಾಣತ್ತವೆ ಅವನೊಂದು ಸ್ವಲ್ಪ ಕಾಲು ಹಿಡ್ದಂಗೆ ಹಂಗೆ ನೋಡ್ಕೊಂಡು ಬರವ ಇಲ್ಲಿಂದ ತಗೋ ಹತ್ರ ಹಾಕೈತಿ ಈಗ ಮರ ಕಾಣತೈತಿ ನೋಡು ಅದು ಲೈಟಿನ ಕಂಬ ಅದ್ರ ಮುಂದೆ ಇರೋದ ಅವ್ರ ಹೊಲ ಬರ್ರಿ ಗಾಡ ಬರ್ರಿ
ಆತ್ ನಡಿಯಕ್ಕ, ನೀನ್ ಹೇಳೋದು ಕರೆಕ್ಟ್ ಐತೆ. ಟೈಮ್ ಸರಿಯಾಗಿ ಬೇಸಾಕ್ತೀನಿ ನೋಡಿ, ಅದಕ್ಕೆ ಮುದುಕಿಗೆ ಸೊಕ್ ಬಂದೈತೆ. ಇವತ್ತು ಹೆಣ್ಣಾದ್ರೆ ಯಾಕಿರ್ಲಿ, ನಿಮ್ಮ ಜೋಡಿನ ಎಂಜಾಯ್ ಮಾಡ್ಕೊಂತಿರ್ತೀನಿ ನಾನು. ಬೇಕಿದ್ರೆ ಅನ್ನಕ್ಕೆ ಇಟ್ಕೊಂಡು ಊಟ ಮಾಡ್ಲಿ, ಏನಾದ್ರೂ ಮಾಡ್ಲಿ, ನಾನೇನು ಹೆದ್ರೋದಿಲ್ಲ ನೋಡಕ್ಕ. ಬರ್ರಿ ಹೋಗೋಣ. ಬಾ ಸುಶೀಲ ಅಂದ್ರ ಅಕ್ಕ, ನೀನು ಮನೆ ಕಡೆಗೆ ಟೆನ್ಷನ್ಗೆ ಮಾಡ್ಕೋಬೇಡ. ಒಂದಿನಾಗೆ ಎಂಜಾಯ್ಗೆ ಮಾಡಕ್ ಬಂದಿ ಅಂದ್ಮೇಲೆ ಮನೆಗೆ ಚಿಂತೆಗೆ ಮಾಡಬಾರ್ದು. ಮಾಡಬಾರ್ದಂದ್ರ ಮಾಡಬಾರ್ದು. ಎಂಜಾಯ್ಗೆ ಮಾಡ್ಕೊಂಡು ಖುಷಿಯಾಗಿ ಕುಂದಾಡ್ಕೊಂಡು ಹೋಗ್ಬೇಕು. ಅಲ್ಲ ಗಿರಿಜಂತ ಅಕ್ಕ? ಬಂದಿ ಅಂದ್ಮ್ಯಾಗ ಮನೆ ಚಿಂತೆ ಮಾಡಬಾರ್ದು. ಮನೆ ಚಿಂತೆ ಮಾಡಿದ್ರೆ ಬರಾಕ್ ಹೋಗ್ಬಾರ್ದು. ಅಲ್ಲೇ ಪತಿ? ಅರೆ ಕ್ಯಾ ಪಾಯಿಂಟ್ಗೆ ಮಾರ ಗಿರಿಜಂದು ಅಕ್ಕ ನೀನು. ವಾ 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 ವಾ, ಇದು ನಮ್ ಗಿರಿಜಕ್ಕ ಅಂದ್ರ ಹೊಡಿರಿ ಚಪ್ಪಾಳೆ. ಬೇಕಾದಷ್ಟು ಕಿತ್ಕೊಳ್ರಿ. ಈಗ ಯಾರು ಇಲ್ಲ ಅನಿಸ್ತೈತೆ, ಹೊಲ್ದಾಗ ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಕಾಣಿಸ್ಕೋಬೇಕಾಗಿತ್ತು. ಆ ಕಡೆ ತೋಟದ ಹತ್ರಕ್ಕೂ ಯಾರಿಲ್ಲ, ನೋಡ್ಕೊಂಡ ಬಂದ್ವಿ ಅಲ್ಲ ಬರ್ಬೇಕಾದ್ರೆ. ಯಾರು ಇಲ್ಲ ಅನಿಸ್ತೈತೆ. ಒಬ್ಬೊಬ್ರು ಒಂದೊಂದು ಮನೆಗೆ ಒಂದೊಂದು ತಗೊಳ್ರಿ. ನಿಮ್ಮ ಕೈಯಾಗ ಆದ್ರೆ ಇನ್ನೊಂದು ಕೈಯಾಗ ಅಲ್ಲಿ ಕುಂತು ತಿನ್ನೋಣ ಅಂತ ಹೇಳಿದ್ವಿ ನೋಡಿ. ಅಲ್ಲಿ ಕುಂತು ತಿನ್ನಕ ಒಂದು ಎರಡು ಸಾಕು ನಮ್ಮೆಲ್ಲರ ಮುಂದೆ. ಹೌದಾ ಇಲ್ಲ? ಸಾಕಲ್ಲ ಎರಡು? ಸಾಕು ಬಿಡಕ, ಎರಡು ಮಸ್ತ್ ಆಗ್ತಾವ. ಏನು ತಿಂದ್ರೆ ಎಷ್ಟೆಷ್ಟು ತಿಂತೀವಿ ನಾವು. ಮನೆಗೆ ತಗೊಂಡ ಹೋಗ್ತೀವಿ. ಕಿತ್ಕೊಳ್ಳೋಣ. ಯಾರು ಇದಾರ ನೋಡಕ ಆ ಕಡೆ ಈ ಕಡೆ, ಮತ್ತೆ ಯಾರಾದ್ರೂ ಬಂದ್ಗಿಂದಾರೆ. ಏ ಸುಶಿ, ನೀನಂತ್ರು ನೀನು ಒಂದು ಎಲೆ ಅಲಗಾಡಿದ್ರು ಯಾರೋ ಬರಾತಾರ ಅನ್ಕೊಂಡ್ಬಿಡ್ತಾಳೆ ಇವಳು. ಯಾರು ಇಲ್ಲ ತಗೋವ್ರಿ. ನಾವು ಇಷ್ಟು ಜೋರಾಗಿ ಮಾತಾಡ್ಕೊಂಡು ಬಂದಿದ್ದು ನೋಡಿದ್ರೆ ಯಾರೋ ಹೊಲ್ದಾಗ ನುಗ್ಗಾದರ್ ತಡಿ ಕಳ್ತನ ಮಾಡಕಂತ ಹಿಂದಿಂದ ಓಡ್ ಬರೋರು. ಹಂಗಂತಂದ್ರೆ ಯಾರು ಇಲ್ಲ ಅವ್ರು. ಯಾರು ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಸ್ವಲ್ಪ ಜಲ್ದಿ ಕಿತ್ಕೊಂಡು ಹೋಗಿ ಬರ್ರಿ. ಯಾಕೋ ಉದ್ದಕ್ಕಿದಾವಲ್ಲ ಇವು ಕಲ್ಲಂಗಡಿ ಹಣ್ಣು. ಏನು ಹಣ್ಣು ಪಣ್ಣು ಆಗಿದಾವ ಇಲ್ಲ, ಮತ್ತೆ ಸುಮ್ಮನೆ ಕಿತ್ಕೊಂಡು ಹೋಗಿ ಅವರಿಗೂ ಲಾಸ್ ನಮಗೂ ವಜ್ಜೆ. ಯಾಕೆ ಬೇಕು? ಒಂದು ಒಡ್ದು ನೋಡೋಣ ನೆಲದ ಮ್ಯಾಗ. ಸುಮ್ಮನೆ ಯಾಕೆ ಹೊಡಿಯೋದಕ್ಕ? ಬೇಡ, ಇಲ್ಲದು ಹೊಡೆದ್ರೆ ಗೊತ್ತಾಕೈತೆ ಮತ್ತೆ ಯಾರೋ ಬಂದು ಕಿತ್ಕೊಂಡು ಹೋಗಿದಾರಂತೆ. ಈಗ ಹೆಂಗೆ ಕಿತ್ಕೊಳ್ಬೇಕಂದ್ರೆ ಗೊತ್ತಾಗ್ಬಾರ್ದು ಅವ್ರಿಗೆ. ಒಂದೊಂದು ಬಳ್ಳಿಗೆ 4-5 ಬಿಟ್ಟಿದಾವ್ ನೋಡಿ. ಅದ್ರಾಗ ಒಂದು ಕಿತ್ಕೋಬೇಕು. ಎಷ್ಟು ದೂರ ಸಾಲಲ್ಲ, ಅದ್ರ ಹೋಗಿ 4 ಬಿಟ್ಟಿದಾವ್ ನೋಡು, ಅದ್ರಾಗ ಒಂದು ಕಿತ್ಕೋಬೇಕು. ಹಂಗೆ ಮಾಡೋಣ. ಹಂಗಂತಂದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ. ಆದ್ರೂ ಉದ್ದಕ್ಕಿದಾವಲ್ಲ ಕೈವು. ಏನು ಹಣ್ಣು ಪಣ್ಣು ಆಗಿದಾವ ಇಲ್ಲ ಮತ್ತೆ? ನಾನು ಅದೇ ಅನ್ಕೊಳತೀನಿ. ಮತ್ತೆ ಹಣ್ಣಿಗೇನು ಆಗಿಲ್ಲ ಅಂತಂದ್ರೆ ಮತ್ತೆ ಕಿತ್ಕೊಂಡು ಹೋಗಿ ಸುಮ್ಮನೆ ಮತ್ತೆ ಅವರಿಗೂ ಯಾಕೆ ಇದು ಮಾಡೋದು? ನೋಡೋಣ ತಡಿಯವ. ಆ ಕಡೆಗೆ ಬಳ್ಳಿಗೆ ದುಂಡು ಕಾಣತಾವ, ಅಲ್ಲ ಹೋಗೊಂಬರ್ರಿ ಸುಮ್ಮನೆ. ಫ್ರೆಂಡ್ಸ್, ಈ ಕಲ್ಲಂಗಡಿ ಹಣ್ಣಿನ ಹೊಲ ನೋಡಿದ್ರೆ ನಂಗೊಂದು ಬಾಲ್ಯದ ಘಟನೆ ನೆನಪಾಕೈತ್ರಿ. ಅದು ಏನಂತಂದ್ರೆ, ಗಿರಿಜಕ್ಕ ನೀವು ಹಿಂಗ್ ಮಾಡಿದಿರೇನ್ರಿ ಅಂತ ನಗ್ತೀರಿ. ಖರೇನು ಅವಾಗ ಗೊತ್ತಿಲ್ದಿರೋ ವಯಸ್ಸಿನಾಗ ನಾವು ಎಂತೆಂತೆಲ್ಲ ಕಿತಾಪತಿ ಮಾಡಿ ಬಂದೀವಿ ಅಂತಂದ್ರೆ, ನಮ್ಮ ಶಾಲೆ ಎಷ್ಟು ದೂರ ಇತ್ತಂದ್ರೆ ಏನಿಲ್ಲ ಅಂದ್ರೂ ಒಂದು 10 ನಿಮಿಷದ ದಾರಿ ಐತ್ರಿ ಅದು ಹೊಲ. ಅಲ್ಲಿ ಕಲ್ಲಂಗಡಿ ಹಣ್ಣು ಹೊಲ. ಇದು ನಾವು ಇದ್ದಿದ್ದು 1ನೇತಿ 2ನೇತಿ 3ನೇತಿ ಮಕ್ಕಳ್ರಿ ಅವಾಗಿಂದ್ರಿ. ಇದು ಒಂದಕ್ಕೆ ಬಿಟ್ಟಾಗ ಸೀದಾ ನಾವು ಏನು ಮಾಡ್ತಿದ್ವಿ ರೀ, ಮನೆಗೆ ಹೋಗಿ ಬರೋದು ಇಲ್ಲ ಉಪ್ಪಿನಕಾಯಿ ತೊಗೊಂಡು ಬರೋದು, ಆ ಥರ ಎಲ್ಲ ಮಾಡ್ತಿದ್ವಿ ರೀ. ನಾವು ಕಲ್ಲಂಗಡಿ ಹಣ್ಣಿನ ಸೀಸನ್ ಬಂದಾಗ ಕಲ್ಲಂಗಡಿ ಹಣ್ಣಿನ ಹೊಲಕ್ಕೆ ಹೋಗಿ ಅಲ್ಲ ಕಲ್ಲಂಗಡಿ ಹಣ್ಣೆಲ್ಲ ಬಡ್ದು ತಿಂದು ಬರ್ತಿದ್ವಿ ರೀ. ಬಿಸಿಲು ರೀ, ಅವಾಗ ಭಾಳ ಬಿಸಿಲು ಇರ್ತೈತೆ. ಹೋಗಿ ಹಂಗೆ ಹೊಡೆದ್ಬಿಟ್ಟು ತಿಂದು ಬಂದ್ಬಿಡೋದು. ಯಾರಾದ್ರೂ ಆ ಕಡೆಯಿಂದ ಅವರು ಹೊಲ್ದವ್ರು ಬಂದ್ರೆ ಓಡೋಡಿ ಮತ್ತೆ ಬರೋದು. ಅಂದರೆ ಎಲ್ಲರೂ ನಾವು ಶಾಲೆ ಯೂನಿಫಾರ್ಮ್ ಒಳಗೆ ಇರ್ತಿದ್ವಲ್ರಿ, ಯಾರಂತ ಗುರುತು ಸಿಗ್ತಿದ್ದಿಲ್ಲ. ಒಮ್ಮೆಲೆ ಅಟ್ಯಾಕ್ ಮಾಡಿ ಕಲ್ಲಂಗಡಿ ಅನ್ನೋದು ತಿಂದು ಏನೂ ಆಗೇ ಇಲ್ಲ ಅನ್ನೋ ಹಂಗೆ ಬಂದು ಎಲ್ಲಾದರೂ ಸ್ವಲ್ಪ ಅಂಗಿ ಮೇಲಾದ್ರೂ ಬಿದ್ದಿದ್ರೆ ಅದನ್ನು ಒಂದು ಸ್ವಲ್ಪ ಒರೆಸ್ಕೊಂಡು ಅಲ್ಲಿ ಬೋರ್ವೆಲ್ ಇರ್ತೈತೆ ಅಲ್ಲೆಲ್ಲ ನೀರು ಕುಡಿದು ಮತ್ತೆ ಒಂದಕ್ಕಿಂತ ವಾಪಸ್ ಬಂದುಬಿಡ್ತಿದ್ವಿ ರೀ ನಾವು. ಯಪ್ಪ, ಅವಾಗ ಎಲ್ಲ ಕಿತಾಪತಿ ಮಾಡಿದ್ದು ನೋಡಿದ್ರೆ ಇವಾಗ ನಾವು ಎಷ್ಟು ಸೈಲೆಂಟ್ ಆಗಿದ್ದೀವಿ ಅಂತಂದ್ರೆ ನಂಬೋದಕ್ಕೆ ಆಗೋದಿಲ್ರಿ. ಆಯ್ತ್ರಿ ಅಪ್ಪ, ಬರ್ರಿ ವಿಡಿಯೋನ ಮುಂದುವರ್ಸೋಣ. ಇವ್ರು ಯಾರು? ಇವ್ರು ಇಷ್ಟಕೊಂಡು ಹೆಣ್ಮಕ್ಳು ನಮ್ಮಲ್ದಾಗ ಏನ್ ಮಾಡತ್ತಾರೆ? ಓಯ್, ಯಾರಲ್ಲಿ? ಯಾರು ನೀವ? ಗಿರಿಜಂದು ಅಕ್ಕ ಹೊಲದಿಗೆ ಮಾಲಿಕ್ ಬರತಾರ. ಏನ್ ಮಾಡೋದು? ಮುಗಿತ್ ಬಿಡು ನಮ್ ಕತೆ ಅಕ್ಕ. ಹೇಳಿದ್ ನೀನು ನಡ್ಕೊಂಡು ಬರೋಣ ಅಂದ್ರೆ ಯಾರು ಇಲ್ಲ ಬಿಡು ಅಂತ ಕರ್ಕೊಂಡು ಬಂದಿ. ನೋಡಿ ಈಗ ಬಂದ್ರ ಅವ್ರು. ಅದ ನೋಡ ಅಲ್ಲ ಅನ್ನೋದು. ಎಂಥ ಪರಿಸ್ಥಿತಿ ಒಳಗೆ ಪಾರಾಗೋದು ನೋಡ್ಬೇಕು ಹೊರತು ಹೆದರ್ಕೊಳ್ಳೋದಲ್ಲ. ಬಾಯಿಗಳು ಯಾಕೆ ತಕೊಂಡಿರಿ? ಮುಚ್ಚ್ರಿ ಅವ್ ಬಾಯ್. ನನಗಿನ ಹೋಗ್ತಾವ್ ನೋಡು. ನೀವು ಮಾಡೋ ರಿಯಾಕ್ಷನ್ ನೋಡಿನ ಅವ್ರಿಗೆ ಗೊತ್ತಾಗ್ಬಿಡ್ತೈತೆ ಕದ್ ಯಾಕೆ ಬಂದಾರ ಇವ್ರಂತೆ. ತಡಿ, ನಾನು ಮೇಂಟೈನ್ ಮಾಡ್ತೀನಿ. ನೀವು ಬಾಯಿಗಳು ಮುಚ್ಚಿ ಒಂದು ಸ್ವಲ್ಪ ಸ್ಮೈಲ್ ಮಾಡ್ರಿ. ಸ್ಮೈಲ್ ಹೇಳ್ತೀನಿ ನಾನು. ಹ್ಞೂ ಗಿರಿಜಕ್ಕ, ನಗ್ತೀವಿ. ಸರಜಿ, ಫಾತಿ, ರೇಖಿ ಎಲ್ಲರೂ ನಗು ಮುಖ ಮಾಡ್ರಿ. ಗಿರಿಜಕ್ಕ ಹೇಳ್ದಂಗ ಮಾಡ್ರಿ. ಅದ್ರ ಧೈರ್ಯ ಸಾಲತಿಲ್ಲ. ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿರಿ? ನಮ್ಮ ಹೊಲ್ದಾಗ ಏನು ಕೆಲಸ ನಿಮ್ದು? ಯಾರು ಇವ್ರು? ನಮ್ಮ ಹೊರಗಿನವ್ರು ಹೆಣ್ಮಕ್ಳು ಕಂಡಂಗ ಕನ್ನತಾರೆ. ಚಂದ್ರು ಹೆಂಡತಿ, ಸಿದ್ದೇಗೌಡ್ರು ಮನೆಯವ್ರು. ಅಯ್ಯೇ, ನಾನು ನೋಡಿ ಗೊತ್ತಾಗಿಲ್ಲ. ಏನೋ ಕೇಳೋಂತಡಿ. ಯಾಕ್ರೆ ಇಲ್ಲಾಕ್ ಬಂದಿರಿ? ಅದ ಅನ್ನಾರಿ, ನಾವು ಹೊಲ್ದಾಗಿಂದ ಹೋಗಾತಿದೀವ್ರಿ. ನಿಮ್ಮ ಹೊಲ ಅಂತ ಗೊತ್ತಾತ. ಅಯ್ಯ, ಕಲ್ಲಂಗಡಿ ಹಣ್ಣಿಂದ ಯಾವ ಬೀಜ ಹಾಕಿದಾರ ಏನ ಇವ್ರಿ? ನೋಡ್ ಒಂದೊಂದ್ ಬಳಿಗೆ 10-15 ಬಿಟ್ಟಿದಾವೆ. ಎಷ್ಟು ಚಕ್ರಿ ಮಾಡಿ ಬೆಳೆಸಿದಾರಂತ ನೋಡಾಕ್ ಬಂದಿವ್ರಿ ಅಷ್ಟೇ. ನಿಮ್ಮ ಹೊಲ ಅಂತ ಇವ್ರಿಗೆ ಹೇಳ್ತಿದ್ನಿ, ನೋಡಿದ್ದಿಲ್ಲ ಅಂತೀವ್ರಿ.
ಅದಕ್ಕೆ ಹೇಳತ್ತಿದ್ನಿ ಭಾರಿ ಕೆಲಸ ಮಾಡ್ತಾರ ಅವ್ರು ಇಬ್ರು ಗಂಡ ಹೆಂಡತಿ ಏನ ಆಗ್ಲು ರಾತ್ರಿ ಅಂದೆ ಪಾಪ ದುಡಿತಾರೆ ಮತ್ ಪಿಕ್ ಬಿಟ್ಟೈತವ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕೈತೆ ಪಾಪ ಇಬ್ರು ಗಂಡ ಹೆಂಡತಿ ಬಾ ದುಡಿತಾರಂತ ನಿಮ್ ಬಗ್ಗೆನ ಮಾತಾಡತಿದ್ವಿ ನೋಡ್ರಿ ಕಲ್ಲಂಗಡಿಯನ್ನ ನೋಡ್ಕೊಂತ ಅಷ್ಟ್ರಾಗ ನೀವು ಬಂದ್ರಿ. ಹೌದ್ರಿ ಏನ್ ನೋಡ್ರಿ ಅಲ್ಲ ನೋಡಾಕೇನೆ ನಾನೇ ಯಾರೋ ಬಂದಂಗಿದಾರ ಸಪ್ಲಾ ಕೇಳಸ್ ನನ್ಗೆ ಅದಕ್ಕೆ ನೋಡ್ ಬರೋಣ ಅಂತ ಬಂದಿರಿ ನೀವಂದ್ ಗೊತ್ತಿದ್ದಿಲ್ಲ ನನಗೆ ಆತ ತಗೋರಿ ನೋಡ್ರಿ ಇವು ಇನ್ನೂ ಹಣ್ಣಾಗಿಲ್ರಿ ಇವು ಉದ್ದಕ್ ಬಿಟ್ಟಿದಾವು ಬರ್ತಾ ಬರ್ತಾ ದುಂಡಗ್ ಹಾಕೊಂಡ್ ಬರ್ತಾವ ಇನ್ನು ಸಣ್ಣಕಾಯಿ ಇವು ಆ ಕಡೆಗೆ ಇದಾವ್ ನೋಡ್ರಿ ದೊಡ್ಡ ದೊಡ್ಡ ಹಣ್ಣಿದಾವೆ ಆ ಕಡೆ ಬರ್ರಿ ಬೇಕಿದ್ರೆ ಒಂದೊಂದ್ ಕಿತ್ ಕೊಡ್ತೀನಿ ಎಲ್ರು ಒಂದೊಂದ್ ತಗೊಂಡ್ ಹೋಗೋನ್ರಿ ಬರ್ರಿ. ಏ ಬ್ಯಾಡ್ರಿ ಬ್ಯಾಡ್ರಿ ನಾವ್ ಸುಮ್ನೆ ನೋಡಾಕಂತ ಬಂದ್ವಿ ಪಾಪ ನೀವು ಅಷ್ಟ್ ಕಷ್ಟಪಟ್ಟು ಬೆಳೆಸಿ ನಮ್ಗ ಒಂದೊಂದ್ ಕೊಟ್ಟು ಯಾಕೆ ಬೇಕ್ರಿ ಏನಿಲ್ಲ ಅಂದ್ರು ಒಂದೊಂದ್ ಹಣ್ಣಿಗೆ 100 ರೂಪಾಯಿ ಒಂದ್ ಆಗೈತೆ ನಮ್ ಎಲ್ಲರದು ಸೇರಿ ಒಂದ್ 600 ರೂಪಾಯಿ ಯಾಕೆ ಕಳ್ಕೊತೀರಿ ಅನ್ನತೀನಿ ನಾನು ಬ್ಯಾಡ್ ಬಿಡ್ರಿ ಅನ್ನಾರ ಹೋಗ್ತೀವಿ ನಾವೇ. ಸುಶೀಲಾ ಸರೋಜ ನಡ್ರವ ಹೋಗೋಣ ಹೊತ್ತಾಗತೈತೆ ಮತ್ ನಾವು ಹೋಗಿ ಅಡಿಗೆ ಮಾಡ್ಬೇಕ್ರಿ ಇಲ್ಲ ನೀರು ಉಗಾಡೋದು ಹಬ್ಬ ಇತ್ತಲ್ರಿ ಇವತ್ತು ಮತ್ತೆ ಊರಾಗ ಏನ್ ಇದ್ ಮಾಡೋದಂತ ಇಲ್ಲ ಹೊಲ್ದಾಗ ಇದ್ ಮಾಡಿದ್ವಿ ನಾವು ನೀರೆಲ್ಲ ತುಂಬಿಸಿಟ್ಟು ಬಂದಿದ್ವಿ ಅಲ್ಲ ಐತೆ ಹೋಗಿ ನೀರ್ ಕುಡ್ದೆ ಹಂಗ ಹೋಗಿ ತಗೊಳ್ರಿ ಆಗ ಇವ್ರದ್ದು ಬೋರ್ವೆಲ್ ಐತೆ ಇಲ್ಲಿ ನೀರ್ ಕುಡಿಯಾಕಂತ ಬಂದ್ವಿ ನಾವು. ಅಲ್ಲ ಗಿರಿಜಂದು ಅಕ್ಕ ಕೊಡ್ತೀನಿ ಅಂದ್ರೆ ಯಾಕೆ ಬೇಡ ಅನ್ನತೈತೆ ಕಲ್ಲಂಗಡಿಗೆ ಚೋರಿಗೆ ಮಾಡಕ್ ಬಂದೀವಿ ಆದ್ರೂ ಭಲೆ ಗಿರಿಜಂದು ಅಕ್ಕ ನೀನು ಎಷ್ಟು ಒಳ್ಳೆ ಮನ್ಸೈತ್ ನೋಡ ಹೆಣ್ಮಕ್ಳದ್ ನೋಡಾಕಂತ ಬಂದ್ ಕೈಯಾಗ ಒಂದಾದ್ರ ಇಟ್ಕೊಂಡು ಹೋಗ್ತಾರ ಅಂತದ್ರಾಗ ಇವ್ರು ಕೊಡ್ತೀನಂದ್ರು ಬ್ಯಾಡ್ ಅನ್ನತಾರಂದ್ರ ಎಷ್ಟು ಒಳ್ಳೆ ಹೆಣ್ಮಕ್ಳು ಎಲ್ರು ಇಂಥವ್ರ ಇದ್ರೆ ರೈತರಿಗೆ ನಷ್ಟ ಅನ್ನೋದೇ ಇರ್ತಿದ್ದಿಲ್ಲ. ಇವ್ರಿಗೆ ಒಂದೊಂದ್ ಬೇಡ ಎರಡೆರಡು ಕಿತ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ತಡಿ ಪಾಪ ಅವ್ರು ಒಳ್ಳೆ ಮನ್ಸಿಗೆ ನಾವ್ ಇದ್ ಮಾಡಿಲ್ಲ ಅಂತಂದ್ರೆ ದೇವ್ರು ಮೆಚ್ಚೋದಿಲ್ಲ. ಒಂದೊಂದ್ ಬ್ಯಾಡ್ರಿ ಎರಡೆರಡು ಕಿತ್ಕೊಂಡು ಹೋಗ್ರಿ ಅಲ್ಲಿದಾವ್ ಬರ್ರಿ ಕಿತ್ಕೊಡ್ತೀನಿ ನಾನು. ಅವಾಗ್ಲೇ ಗಿರಿಜಂದು ಅಕ್ಕಗೆ ಒಂದ ಬ್ಯಾಡ್ ಅಂದಿತ್ತು ನಾವೆಲ್ಲರೂ ಸುಮ್ಮನೆ ನಿಂತ್ಕೊಂಡಿದ್ವಿ ಅಂದ್ಮೇಲೆ ನಾವೆಲ್ಲರೂ ಆಸೆ ಬುರುಕ್ರಂತ ಅನ್ಕೊಂಡ್ಬಿಡ್ತೈತವ ಅಣ್ಣ ಅದಕ್ಕೆ ನಾವು ಹೇಳ್ಬೇಕು ಬ್ಯಾಡ್ರಿ ಅನ್ನಾರ ಒಂದು ಬೇಡ ಎರಡು ಬ್ಯಾಡ್ರಿ ನಾವಿಲ್ಲಿ ನೀರಿಗೆ ಕುಡ್ದು ಬೊರವೆಲಿಗೆ ಮನೆಗೆ ಹೋಗ್ತೀವ್ರಿ ಬಿಸಿಲಿಗೆ ಭಾಳ ಆಗತೈತೆ ಜಲ್ದಿಗೆ ಮನೆಗೆ ಮುಟ್ತೀವಿ ಹೋಗ್ತೀವ್ರಿ. ಅಲ್ಲ ಅವ್ರಾಗ ಅವರ ಪ್ರೀತಿಯಿಂದ ಕೊಡಾಕ್ ನಿಂದ್ರೆ ಈ ಗಿರ್ಜಕ್ಕ ಫಾತಿದದು ಏನು ಮುಕ್ಕಳಾಗ ಸೊಕ್ಕೈತ್ ನೋಡ ಈಗ ಮಾತಾಡಂಗೂ ಇಲ್ಲ ಬಿಡಂಗೂ ಇಲ್ಲ ಏನಾದ್ರೆ ಯಾಕೆ ಮಾಡ್ಕೊಳ್ಳಿ ಬಿಡೋ ಕಡೆ ನಾವೇನು ಬ್ಯಾಡ ಅನ್ನೋದು ಬೇಡ ಮತ್ತೆ ಅವ್ರಿಬ್ರ ಅನ್ಲಿ ನಾವು ಗಪ್ಚುಪ್ ಅವ್ರು ಬೇಕಿದ್ರೆ ಮುಂದೆ ಹೋದ್ರೆ ಕೊಡ್ರಿ ಅನ್ನಾರ ಇಲ್ಲಾಂದ್ರೆ ಹುಡುಗರು ಅದ್ರ ತಿಂತಾರಂತೆ ಕಿತ್ಕೊಂಡು ಹೋಗೋಣಂತ ಐಡಿಯಾ ಹಿಂಗ ಮಾಡೋಣ ಸುಮ್ಮನೆ ಹೋಗ್ಬೇಡ ಅವ್ರ ಜೋಡಿ ನೀನು ಅಷ್ಟ ಮಾಡೋಣ ಗಪ್ಪಿರಕ ನಾವು. ಇರ್ಲಿ ಬರ್ರಿ ಕಿತ್ಕೊಂಡ್ ಹೋಗ್ ಬರ್ರಿ ಹೇಳಾತೀವಿ ಅಂದ್ರೂ ಮತ್ತೆ ಕಿತ್ಕೊಂಡ್ ಹೋಗಾಕ ತಯಾರಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕ್ರಿ ನಿಮ್ಗೆ ಅವೇನ್ ಲಾಸ್ ಹೋಗೋದಿಲ್ಲ ನಮ್ಗೆ ಬರ್ರಿ ಕಿತ್ಕೊಡ್ತೀನಿ ನಾನು. ತಗೊಳ್ರಿ ಅನ್ನಾರ ಮತ್ ನೀವು ಇಷ್ಟು ಬಲವಂತ ಮಾಡತ್ತೀರಂದ್ರೆ ಪಾಪ ನಿಮ್ಗೂ ಮನ್ಸಿಗೆ ಬ್ಯಾಸರ ಮಾಡಕ್ ನಮ್ಗೆ ಇಷ್ಟ ಇಲ್ರಿ. ಸರಜಿ ಸುಶಿ ರೇಖಿ ನಡ್ರವ ಹೋಗಿ ಒಂದೊಂದಾದ್ರ ಆಗ್ಲಿ ಕಿತ್ಕೊಂಡು ಹೋಗೋಣ ನಡ್ರಿ ಪಾಪ ಮತ್ತೆ ಅವ್ರ ಮನ್ಸಿಗಾದ್ರೆ ಯಾಕೆ ಬ್ಯಾಸರ ಮಾಡೋದಲ್ಲ ಬರ್ರಿ ಬರ್ರಿ. ಅಬ್ಬೋ ಗಿರ್ಜಾಕ ಬರ್ರವ ಬರ್ರಿ ಹೋಗೋಣ. ಇರ್ರಿ ಇನ್ನೊಂದೊಂದೊಂದ್ ಕಿತ್ಕೊಡ್ತೀನಿ ತಗೊಂಡ್ ಹೋಗುವಂತ್ರಿ. ಸಾಕ್ ಬಿಡ್ರಿ ಅನ್ನಾರ ನಾವು ಮತ್ ಮನೆ ಮಠ ನಡ್ಕೊಂಡ್ ಹೋಗ್ಬೇಕು ಇಷ್ಟ ದೊಡ್ಡ ಗಾತ್ರ ಅದಾವು ಕಲ್ಲಂಗಡಿಯನ್ನ ಎತ್ಕೊಂಡು ಹೆಂಗ್ ಹೋಗಕ್ ಆಕೇತ್ರಿ ನಾವು ಸಣ್ಣ ಇದಾಗ್ಬಿಡು ಎರಡೆರಡು ಅಂದ್ರೆ ಈ ಕೈಯಾಗೊಂದು ಹಿಡ್ಕೊಂಡು ಹೋಗಕ್ ಆಕೇತ್ ಅಂತ ಅನ್ಕೊಂಡಿದ್ವಿ ಇಲ್ಲಿ ನೋಡಿದ್ರೆ ಒಂದ ಭಾಳ ವಜೆ ಐತ್ರಿ ಇದು ಬ್ಯಾಡ್ ಸಾಕ್ ತಗೊಳ್ರಿ ಓಕೆ ನಾವೇ. ಸರೋಜಾ ಪಾತಿ ನಡ್ರಿವ ಹೋಗು ನಡ್ರಿ ಮತ್ತೆ ಅಲ್ಲಿ ಚಂಬು ಅವು ಇವು ಜಗ್ಗು ಅಲ್ಲ ಇಟ್ಟು ಬಂದೀವಿ ನಾವು ಅವನ್ ತಗೊಂಡ್ ಹೋಗ್ಬೇಕು. ಒಂದ್ ಕೆಲಸ ಮಾಡೋಣ ಅವು ಜಗ್ಗು ಅವೆಲ್ಲ ಅವು ಡ್ರಮ್ ತುಂಬಿಸಿಟ್ಟಿ ನೋಡಿ ಅದ್ರಾಗ ಹಾಕಿಟ್ಟು ಹೋಗೋಣ ಇವು ಕಲ್ಲಂಗಡಿ ಹಣ್ಣು ಇಟ್ಟು ಬಂದು ಆಮೇಲೆ ಜಗ್ ಅದು ತಗೊಂಡ್ ಹೋಗೋಣಂತ್ರಿ ಬರ್ತೀವ್ರಿ. ಹೌದ್ರಿ ಆತ್ ತಗೊಳ್ರಿ ಮತ್ತೆ ವಜ್ಜೆ ಹಾಕಿತ್ ಪಾಪ ನಿಮ್ಗೂ ನಡ್ಕೊಂಡ್ ಹೋಗಾಕ ಸಿದ್ದೇಗೌಡ್ರು ಸಿಕ್ಕಿದ್ರ ಕೊಟ್ ಕಳ್ಸ್ತೀನಿ ತಗೊಳ್ರಿ ಒಂದೆರಡ. ಆತ್ ತಗೊಳ್ರಿ ಬರ್ತೀವ್ರಿ. ಆತ್ರಿ ಹೋಗ್ ಬರ್ರಿ. ಬರ ತಿಂದು ಖಾಲಿ ಮಾಡ್ರವ ಇನ್ನೊಂದು ಅರ್ಧ ಐತೆ ಅದನ್ನು ಖಾಲಿ ಮಾಡಿ ಹೋಗೋದಿಗ್ ಮನೆಗೆ ಈಗೇನು ಹೋಗಿ ಊಟ ಅದು ಮಾಡೋಂಗಿಲ್ಲ ಇಷ್ಟ ತಿಂದಿರೋದು ನೋಡ್ರಿ ಇಷ್ಟಿಷ್ಟು ಕಲ್ಲಂಗಡಿ ಅಂತ ತಿಂದು ಮತ್ತಿನ್ನೇನು ಊಟ ಹೋಗೈತೆ ತಿನ್ರಿ. ಆಯ್ತ್ರಿ ಫ್ರೆಂಡ್ಸ್ ಅದೇನೋ ಹೇಳೋದು ಗಂಗಾನ ಹೇಳ್ತಾಳೆ ಈಗ ನಂಗೊಂದು ಸ್ವಲ್ಪ ಅಡ್ಡಾಡ್ ಸುಸ್ತಾದಂಗೆ ಆಗತೈತೆ. ಗಂಗಾ ಹೇಳವ ನಿನ್ನ ಇವತ್ತಿನ ಈ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಡ್ರಿ. ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ಚಿಕ್ಕ ವಿಡಿಯೋನ ನಾವು ಮುಗಿಸಾತೇವ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗುಡ್ ನೈಟ್.